ಅದ್ಭುತವಾದ ಗೀತೆಯನ್ನು ಹಾಡಿದಂತಹ ಜಯಶ್ರೀ ಮೇಡಮ್ ಅವರಿಗೆ ಧನ್ಯವಾದಗಳು. ಈಗ ನಮ್ಮ ಸ್ನೇಹಿತ ಮಂಜುನಾಥ್ ರವರ ಮಗಳಾದಂಥ ವಿಸ್ಮಿತಾರವರು ಒಂದು ಕರಾಟೆಯ ಸ್ಕಿಲ್ಲನ್ನು ನಮ್ಮ ಮುಂದುಗಡೆ ಪ್ರದರ್ಶಿಸ್ತಾ ಇದ್ದಾರೆ. ಇವರು ಕರ್ನಾಟಕ ರಾಜ್ಯದಲ್ಲಿ ಮೊದಲ ಬಾರಿಗೆ ಕೋಲಾರ ಜಿಲ್ಲೆಯಲ್ಲಿ ರಾಷ್ಟ್ರೀಯ ಉತ್ತಮ ಏನು ಯಾವ ಬಾಕ್ಸರ್ ಅದು ಕಿಕ್ ಬಾಕ್ಸರ್ ಅಂತ ಒಂದು ಪ್ರಶಸ್ತಿಯನ್ನು ತಗೊಂಡಿದ್ದಾರೆ. ಸೊ ಇವರು ದೆಹಲಿ ಮತ್ತು ಚೆನ್ನೈ ಈ ಒಂದು ವಿವಿಧ ಕಡೆ ಇವರು ತಮ್ಮ ಪ್ರದರ್ಶನದಲ್ಲಿ ಭಾಗವಹಿಸಿ ಒಳ್ಳೆಯ ಹೆಸರನ್ನು ಗಳಿಸಿದ್ದಾರೆ. ಈಗ ಅದನ್ನು ಪ್ರದರ್ಶಿಸ್ತಾ ಇದ್ದಾರೆ. ಥ್ಯಾಂಕ್ ಯು ವಿಸ್ಮಿತಾ, ಥ್ಯಾಂಕ್ ಯು. ಸೊ ಈಗ ಮಾತಾಡ್ತೀರಾ ಸರ್? ನೀವು ಈಗ RTR ಸರ್ ಅವರು ನಮಗೆಲ್ಲ ಕೆಲವು ಹಿತನುಡಿಗಳನ್ನು ಹೇಳಬೇಕು ಅಂತ ಹೇಳ್ಬಿಟ್ಟು ತಮ್ಮಲ್ಲಿ ಕೋರ್ಕೊತಾ ಇದ್ದೆ. ಈ ಕಾರ್ಯಕ್ರಮದ ಎಲ್ಲ ಆಹ್ವಾನಿತರೇ, ವೇದಿಕೆಯ ಮೇಲಿರ್ತಕ್ಕಂಥ ನನ್ನೆಲ್ಲ ಮಿತ್ರರೇ ಹಾಗೂ 94-95ನೇ ಸಾಲಿನ SSLC ವಿದ್ಯಾರ್ಥಿಗಳಾಗಿ ಈ ಸಂಸ್ಥೆಯಿಂದ ಹೊರ ಹೋಗಿರ್ ಅವರು ರಾಮಾಯಣ ಮಹಾಭಾರತ ಎಲ್ಲ ಅಂತ ಅಂದ್ಬಿಟ್ರು. ಒಟ್ಟಿನಲ್ಲಿ ಮೊದಲು ಯಾವತ್ತೂ ಮಾತಾಡಿರಲಿಲ್ಲ. ಅದಕ್ಕೋಸ್ಕರ ಸ್ವಲ್ಪ ನನಗೆ ಆಶ್ಚರ್ಯನೇ ಆಯಿತು. ಅದ್ರ ವಿಷಯಗಳು ತಿಳ್ಕೊಂಡಿದ್ದಾರೆ. ಇರಲಿ. ಇಲ್ಲಿ ಈ ಸಂಸ್ಥೆ ಪ್ರಾರಂಭ ಆಗಿದ್ದು 1982-83. ನಾನು 1992ರಲ್ಲಿ ಈ ಶಾಲೆಯನ್ನು ನಾನು ಬಿಟ್ಟಿದ್ದು. ಅದು ನನಗೆ ಶಾಲೆ ಬಿಡಬೇಕು ಅಂತಿರಲಿಲ್ಲ. ಯಾಕೆಂದರೆ ಅದಕ್ಕೆ ಮುಂಚೆನೇ ನನಗೆ ಒಂದು ಸಾರಿ ಲೆಕ್ಚರರ್ ಆಗಿ ಪೋಸ್ಟಿಂಗ್ಸು ಬೇರೆ ಕಡೆ ಕೊಟ್ಟಿದ್ದರು. ನಾನು ಹೋಗಲಿಲ್ಲ. ಜೂನಿಯರ್ ಕಾಲೇಜಿಗೆ ಬೀದರ್ ಕೊಟ್ಟಿದ್ದರು. ನಾನು ಹೋಗಲಿಲ್ಲ. ಏಕೆಂತ ಹೇಳಿದರೆ ಇಲ್ಲಿನ ಪರಿಸ್ಥಿತಿ ಆ ಥರ ಇತ್ತು. 1986-87 ಅಂತ ಕಾಣಿಸ್ತದೆ. ನಾನು ಈ ಸಂಸ್ಥೆ ಮಧ್ಯೆ ಬಿಟ್ಟು ಹೋಗೋದು ಬೇಡ ಹಾಗೆ ಅಂತ ಹೇಳಿಬಿಟ್ಟು ಅದನ್ನು ತಿರಸ್ಕರಿಸಿಬಿಟ್ಟು ನಾನು ಇಲ್ಲೇ ಮುಂದುವರೆದೆ. ಆಮೇಲೆ ಮುಂದುವರೆದು ನಮ್ಮ ಎಲ್ಲ ಶಿಕ್ಷಕರ ಒಂದು ಸಹಕಾರದಿಂದ ಸಂಸ್ಥೆಯನ್ನು ಬಹುಶಃ 97ರಷ್ಟೊತ್ತಿಗೆ 97ರಷ್ಟೊತ್ತಿಗೆ ಅಲ್ಲಲ್ಲ 87-88ರಷ್ಟೊತ್ತಿಗೆ ನಾವು ಸ್ವಲ್ಪ ಹೆಚ್ಚು ಕಡಿಮೆ ಜಿಲ್ಲಾ ಮಟ್ಟಕ್ಕೆ ಬಂದುಬಿಟ್ಟಿದ್ವಿ. ನೀವು ಯಾವ ಆಸ್ಪೆಕ್ಟೆಲ್ಲ ತಗೊಳ್ಳಿ. ಏಕೆಂತ ಹೇಳಿದರೆ ನಾವು ಇಲ್ಲಿ ಶಿಕ್ಷಣ ನೀಡ್ತಾ ಇದ್ದಿದ್ದು ಬರೀ ಅಕ್ಷರ ಮಾತ್ರ ಅಲ್ಲ, ಆಲ್ರೌಂಡ್ ಡೆವಲಪ್ಮೆಂಟ್ ಆಫ್ ದಿ ಚೈಲ್ಡ್ ಅಂತ ಆ ಒಂದು ಕಾನ್ಸೆಪ್ಟಲ್ಲಿ ನಮಗೆ ಆಸಕ್ತಿ ಇತ್ತು. ಆ ರೀತಿಯಲ್ಲಿ ಇಲ್ಲಿರ್ತಕ್ಕಂಥವರು ನಮ್ಮ SPC ಇರ್ಬೋದು, MMR ಇರ್ಬೋದು, ಅಥವಾ ಇನ್ನೊಬ್ಬರು ಹೇಳ್ತಕ್ಕಂಥದ್ದು ಎಲ್ಲ ನನ್ನನ್ನು ಹೇಳ್ತಾ ಇದ್ದಾರೆ RTR ಅಂತ. ಹೇಳ್ಬೇಕಾದ್ರೆ RTR ಏನೇನೂ ಇಲ್ಲ. ಏಕೆಂತ ಹೇಳಿದ್ರೆ ಈ ಶಾಲೆಯನ್ನು
ಶೈಕ್ಷಣಿಕವಾಗಿ ಮುಂದುವರಿಸಿರ್ತಕ್ಕಂಥ ಎಲ್ಲ ಶಿಕ್ಷಕರ ಪಾತ್ರನೂ ಇದೆ. MLJ ಅಂತ ಅವರೆಲ್ಲ 84 ಅಷ್ಟೊತ್ತಿಗೆ 85 ಅಷ್ಟೊತ್ತಿಗೆ ಇವರೆಲ್ಲ ಬಂದರು. SPC ಆಗಲಿ MLJ ಆಗಲಿ MBK ಅಂತೆಲ್ಲ ಇದ್ದರು ಮೊದಲು. ಬಹುಶಃ ಅವ್ರನ್ನೆಲ್ಲ ನೀವು ನೋಡಿರಲಿಲ್ಲ. ಇವರೆಲ್ಲ ಮೊದಲು ಬಂದವರು, ಇವರೆಲ್ಲ ಒಟ್ಟಿಗೆ ಬಂದವರು. SPC MBK MLJ ಇವರೆಲ್ಲನೂ. ಅವರೆಲ್ಲ ಬೆಳಗಾಮು ಬಿಜಾಪುರ, ಇವ್ರು ಬಿಜಾಪುರನವರು. ಅದಕ್ಕಿಂತ ಮುಂಚೆ ಪಾರ್ಟ್ ಟೈಮ್ ಟೀಚರ್ಸ್ ಅಂತ ನನ್ನ ಜೊತೆಗಿದ್ದವರು. ಪಾರ್ಟ್ ಟೈಮ್ ಅಂದರೆ ನೀವು ನಂಬಲಿಕ್ಕಿಲ್ಲ, ಸರ್ಕಾರ ಅದು ಹೆಡ್ ಮಾಸ್ಟರ್ಗೆ ಪವರ್ಸ್ ಕೊಟ್ಟಿತ್ತು. ಪಾರ್ಟ್ ಟೈಮ್ ಟೀಚರಾಗಿ ಅಪಾಯಿಂಟ್ ಮಾಡ್ಕೊಳ್ಳೋಕ್ಕೆ ಹೆಡ್ ಮಾಸ್ಟರ್ಗೆ ಪವರ್ಸ್ ಇತ್ತು 83ರಲ್ಲಿ. ಹಾಗೆ ಅವ್ರಿಗೆ ಎಷ್ಟು ಕೊಡ್ತಾಯಿದ್ದು ಗೊತ್ತಾ? 50 ರೂಪಾಯಿ ಪ್ರಾರಂಭ. ಅವರು ಕೆಲಸ ಮಾಡಬೇಕಾದ್ದು ವಾರಕ್ಕೆ 2 ಪೀರಿಯಡ್ ನಿಯಮ ಇದ್ದಿದ್ದು. ಅಪಾಯಿಂಟ್ಮೆಂಟು ಸುಮಾರು ಜನ ನನ್ನ ಹತ್ರ ತಗೊಂಡ್ರು, ಬಂದರು. ಸುಮಾರು ಅವರಲ್ಲಿ ಇವತ್ತು 12 ಜನಕ್ಕಿಂತ ಹೆಚ್ಚಾಗಿ ಹೆಡ್ ಮಾಸ್ಟರ್ಗಳಾಗಿ ರಿಟೈರ್ ಆಗಿದ್ದಾರೆ. ಇನ್ನೂ ಕೆಲವರು ಹೆಡ್ ಮಾಸ್ಟರ್ಗಳಾಗಿ ಕೆಲಸ ಮಾಡ್ತಾಯಿದ್ದಾರೆ ಇವತ್ತು. ಅದು ನನಗೆ ನನ್ನ ಹೆಮ್ಮೆ, ಅದು ಹೇಳ್ಕೊಳ್ಳಿಕ್ಕೆ ಹೆಮ್ಮೆ ಆಗ್ತದೆ. ಹಾಗೆಯೇ KVR ಆಗಲಿ BV ಆಗಲಿ, ಈ ಸಂಸ್ಥೆ ಹೇಳಿಲ್ಲ, ಅವರು ಒಬ್ಬೊಬ್ಬರು ಒಂದೊಂದು ಆಸ್ಪೆಕ್ಟಲ್ಲಿ ಒಬ್ಬೊಬ್ಬರು ತುಮರೇನೆ. ಈ ಶಾಲೆ ಶೈಕ್ಷಣಿಕವಾಗಿ ಆವಾಗಲೇ ಹೇಳಿದೆ ಡಿಸ್ಟ್ರಿಕ್ಟ್ ಮಟ್ಟಕ್ಕೆ ಹೋಗಿಬಿಟ್ಟಿತ್ತು ಅಂತ. ಸ್ಪೋರ್ಟ್ಸ್ನಲ್ಲೇನು ಕಡಿಮೆ ಇರಲಿಲ್ಲ. ಒಂದು ಸಾರಿ ಇಯರ್ ನನಗೆ ನೆನಪಿಲ್ಲ, ಚಿಂತಾಮಣಿಯಲ್ಲಿ ಇದಕ್ಕೆ ಟಾಪ್ ಇರ್ತಕ್ಕಂಥದ್ದು ಈಗಿನ ಈ ಚೌಡರೆಡ್ಡಿ ಅವ್ರ ಸ್ಕೂಲು, ನಾನು ಮರ್ತೋಗ್ಬಿಟ್ಟು, ಸ್ವಲ್ಪ ವಯಸ್ಸಾಯಿತು, ನನ್ನ ನೆನಪು ಕಡಿಮೆ ಆಗಿದೆ ಈಗ. ಕಿಶೋರ್ನಲ್ಲಿ ಅದು ಅಲ್ಲಿ ನಡೀತು ಡಿಸ್ಟ್ರಿಕ್ಟ್ ಲೆವೆಲ್ಲು ವಾಲಿಬಾಲು. ಹೋಗ್ಬಾಲು ಇದು ಹೋಗ್ಬಾಲಿಗೆ ಬಂದಿಟ್ಟಿತ್ತು ನಾವು. ಹೋಗ್ಬಾಲು 13-14, 15ಗೆ ಅದು ಗೇಮ್ ಆಗಬೇಕಾಗಿತ್ತು. ಗೇಮ್ ಬಾಲ್ ಹೋಗ್ಬಾಲಿಗೆ ಬಂದಿದ್ವಿ ಅಂತ. ನಾವು ಹೋಗ್ಬಾಲ್ನಲ್ಲಿದ್ವಿ, ಅವ್ರು ಗೇಮ್ ಬಾಲಿಗೆ ಬಂದಿದ್ದರು ಕಿಶೋರ್ನವರು. KVR ಇವರು ಮಾತಾಡ್ಕೊಬಿಟ್ಟು ಅದು ಏನು ಮಾಡಿದ್ರು ಏನೋ ಒಂದು ಚಮತ್ಕಾರ ಮಾಡಿಬಿಟ್ಟು ಗೇಮ್ ಬಾಲನ್ನು ಹೋಗ್ಬಾಲಿಗೆ ತಂದರು. ಈಗ ಗೇಮ್ ಬಾಲಿಗೆ ಬಂದು ಗೆದ್ದುಕೊಂಡ್ಬಂದ್ವಿ. ಹಾಗೆ ಜಿಲ್ಲಾ ಮಟ್ಟಕ್ಕೆ ಆ ಕಾಲಕ್ಕೆ ತಂದವರು ಅವರು ಹಾರ್ಟಿಕಲ್ಚರ್ ಟೀಚರ್ ಇರ್ಬೋದು, PE ಟೀಚರ್ ಇರ್ಬೋದು, ಅವ್ರ ಬೆಂಬಲಾಗಿ ನಾವೆಲ್ಲನೂ. ಹಾಗೆಯೇ ಈ ಸ್ಟೇಟ್ಗೆ ನಮ್ಮ ಹೆಣ್ಮಕ್ಳು, ಸ್ಟೇಟ್ ಟೀಮ್ನಲ್ಲಿ 2 ಹೆಣ್ಮಕ್ಳಿದ್ರು ಮಗಳಹಳ್ಳಿಯಿಂದ, ಅವು ಅಂಜಮ್ಮ ಮತ್ತು ಸುನಂದಮ್ಮ. ಅವರು ರಾಷ್ಟ್ರ ಮಟ್ಟದಲ್ಲಿ ಆಡ್ಕೊಂಡ್ಬಂದರು. ಇಬ್ಬರಲ್ಲಿ ಒಬ್ಬರು ವೈಸ್ ಕ್ಯಾಪ್ಟನ್ನು ಸ್ಟೇಟ್ ಟೀಮಿಗೆ. ಅದಕ್ಕೆ ಹೌದು, ಅದಕ್ಕೆ MMR, ಅವ್ರ ಬೆಂಬಲ KVR, BV, ಹೀಗೆ ನಾವೆಲ್ಲ ಅವರ ಹಿಂದೆ. ಹೀಗೆ ನೀವು ಬರೀ RTR ಒಬ್ಬರೇ ಅಲ್ಲ. ಯಾಕೆಂದರೆ ಒಂದು ಸಂಸ್ಥೆ ಕಟ್ಟಬೇಕಾದ್ರೆ ಒಬ್ಬರು ನೋಡಿ, ಶಬ್ದ ಬರಬೇಕಾದ್ರೆ 2 ಕೈ ಜೋಡಿಸ್ಬೇಕು. ಒಬ್ಬರು ಏನೂ ಮಾಡಲಿಕ್ಕಾಗೋದಿಲ್ಲ. ಏನಪ್ಪ ಅಂದರೆ ಒಬ್ಬರು ಮುಖಂಡರು ಅಂತ, ಲೀಡರ್ ಅಂತ ಒಬ್ಬರು ಇರಬೇಕು. ಬಟ್ ಈ ಒಂದು ಸಂಸ್ಥೆ ಕಟ್ಟೋಕ್ಕೆ ಟೀಮ್ ಅಂತ ಒಂದು ಟೀಮ್ ಸ್ಪಿರಿಟ್ ಇದ್ರೇ ಅದರಲ್ಲಿ ಅವಷ್ಟೇ ಅಲ್ಲ. SKM ಅವ್ರು ಇರ್ಬೋದು, ಮ್ಯಾಥಮೆಟಿಕ್ಸ್ ಟೀಚರು, ನಮ್ಮ ರಾಜಣ್ಣವ್ರು ಇರ್ಬೋದು. ಇವರೇ ಮಾತು ಹೇಳ್ತಾ ಇದ್ದೀನಿ. ಯಾಕೆಂದರೆ ಇವರು ಅರ್ಲಿ ಆಗಿದ್ದವರು ಪ್ರಾರಂಭದಲ್ಲಿ. ಆಮೇಲೆ ಅದರಲ್ಲಿ ಇನ್ನೊಬ್ಬರು S. ನಾರಾಯಣ ಸ್ವಾಮಿ ಅಂತಿದ್ದರು, ಅವ್ರು ತೀರ್ಕೊಂಡ್ಬಿಟ್ರು. ಅವರು ಬೇರೆ ಸ್ಕೂಲ್ಗೆ ಹೋಗಿ ಅಲ್ಲಿ ಅಪಾಯಿಂಟ್ಮೆಂಟ್ ಆಯಿತು, ಅವರು ತೀರ್ಕೊಂಡಿದ್ದಾರೆ. ನಮ್ಮ MSR ಇದ್ದ ಹಾಗೆ ಇವರೆಲ್ಲ MSR ಇವರೆಲ್ಲ ಆಮೇಲೆ ಬಂದವರು. ಮತ್ತು ಇಲ್ಲಿ ಆಮೇಲೆ ಕೊನೆಗೆ ನಾನು ಹೋಗಬೇಕಾದ್ರೆ, ಯಾಕೆಂದರೆ ನನಗೆ ಸೂಚನೆ ಬಂದುಬಿಡ್ತು. ಆವಾಗ ಸ್ವಲ್ಪ ನಾವು ಯೋಚನೆ ಮಾಡಿ JN ಮತ್ತು ಉಲ್ಲಪ್ಪನವ್ರನ್ನ ನಾವು ಕರೆಸ್ಕೊಂಡ್ವಿ. ಆಗ ಇಲ್ಲಿ ಆಗಿರ್ತಕ್ಕಂಥ ಕೆಲವು ಘಟನೆಗಳಿಂದ ನಾನು ಈ ಶಾಲೆಯನ್ನು ಬಿಡಬೇಕಾಯಿತು. ಹೀಗೆ ನೆನೆಸ್ಕೊಂಡ್ರೆ ತುಂಬ ಒಂದು ರೀತಿಯಲ್ಲಿ ಒಂದು ಕಷ್ಟಪಟ್ಟು ಕೆಲಸ ಮಾಡಿದ್ವಿ, ಎಲ್ಲರೂ ಕೆಲಸ ಮಾಡಿದ್ವಿ. ಇಲ್ಲಿ ಹೇಗಿತ್ತು ಏನು ಅಂತ ಗೊತ್ತಿಲ್ಲ. ನಾನು 79ರಲ್ಲಿ ಸ್ಕೂಲ್ ಇನ್ಸ್ಪೆಕ್ಟರ್ ಆಗಿದ್ದೆ ಕೋಲಾರ ತಾಲೂಕಿನಲ್ಲಿ. ಒಂದು ಸಾರಿ ವಿಸಿಟ್ ಬಂದಿದ್ದೆ ಈ ಮದನಹಳ್ಳಿಗೆ. ಮಧ್ಯಾಹ್ನದ ಹೊತ್ತು
ಒಬ್ಬನೇ ಬಂದೆ. ಯಾಕೆಂದರೆ ನಾನು ಇನ್ಸ್ಪೆಕ್ಟರ್ ಆಗಿದ್ದಾಗ ಮೇಷ್ಟ್ರಲ್ಲಿ ನನ್ನ ಜೊತೆಗೆ ಬರ್ಕೊಡ್ದು ಯಾರೂ. ಅವ್ರು ಬೇಕಾದರೆ ನಮ್ಮನ್ನು ಹೊತ್ಕೊಂಡು ಹೋಗ್ತಾರೆ. ದಯವಿಟ್ಟು ಯಾರು ತಪ್ಪು ತಿಳ್ಕೊಬೇಡಿ, ಏನು ಟೀಚರ್ಸ್ನ ಕಂಡೆಮ್ ಮಾಡ್ತಾರಂತಲ್ಲ. ನಾನು ಮೇಷ್ಟ್ರಾಗಿದ್ದಾಗ ಕ್ಯಾಲ್ನೂರಿನಲ್ಲಿದ್ದಾಗಲೇ ರಂಗಣ್ಣನ ಕನಸಿನ ದಿನಗಳು ಅಂತ ಒಂದು ಪುಸ್ತಕ ಓದಿದ್ದೆ. ಬಿ ಎಮ್ ಶ್ರೀ ಅಂತ ಎಮ್ ಆರ್ ಶ್ರೀ ಅಂತ ಅವ್ರು ಬರೆದಿರ್ತಕ್ಕಂಥ ಪುಸ್ತಕ. ಅಂದರೆ ಸ್ಕೂಲ್ ಇನ್ಸ್ಪೆಕ್ಟ್ರು ಹೇಗಿರಬೇಕು ಅಲ್ಲ, ಒಂದೊಂದು ನನಗೆ ಆದರ್ಶ. ಇಲ್ಲಿ ಇರ್ತಕ್ಕಂಥ ಸರ್ವೇಪಲ್ಲಿ ರಾಧಾಕೃಷ್ಣನ್ರವರು ಈ ವಾಸ್ ಎ ಗ್ರೇಟ್ ಟೀಚರ್, ಗ್ರೇಟ್ ಫಿಲಾಸಫರ್. ವೇದ ಉಪನಿಷತ್ತುಗಳು ಚೆನ್ನಾಗಿ ಅರೆದು ನೀರು ಕುಡಿದಿರ್ತಕ್ಕಂಥ ಮಹಾನ್ ಟೀಚರ್ ಅವರು. ಮೈಸೂರು ವಿಶ್ವವಿದ್ಯಾಲಯದಲ್ಲಿ ಲೆಕ್ಚರರ್ ಆಗಿದ್ದವರು. ಅವರಿಗೆ ವೈಸ್ ಚಾನ್ಸಲರ್ ಆಗಿ ಕಲ್ಕತ್ತಾ ಯೂನಿವರ್ಸಿಟಿಗೆ ಅಪಾಯಿಂಟ್ಮೆಂಟ್ ಆಗ್ತದೆ. ಆ ಇಯರ್ ಎಲ್ಲ ಮರ್ತಿದ್ದೀನಿ. ಅವರನ್ನು ವಿದ್ಯಾರ್ಥಿ ವೃಂದ ಈ ಮಹಾರಾಜರುದೆಲ್ಲ ಹೋಗ್ತಾರೆ, ಸಾರೋಟು ಅಂತ ಹೇಳ್ತಾರೆ. ಆ ಕುದುರೆಗಳನ್ನ ಕಟ್ಟಿ ರಥನ ಎಳ್ಕೊಂಡು ಹೋಗ್ತಾರೆ ಮಹಾರಾಜರು ಹೋಗ್ಬೇಕಾದ್ರೆ. ಆದರೆ ಹುಡುಗರು ಅವರನ್ನು ಕುಡಿಸ್ಬಿಟ್ಟು ಆ ರಥವನ್ನು ತಾವೇ ಎಳ್ಕೊಂಡು ಹೋಗ್ತಾರೆ ರೈಲ್ವೆ ಸ್ಟೇಷನ್ಗೆ. ಅದೆಲ್ಲ ನಾನು ಇಂಥವೆಲ್ಲ ಓದಿ ಒಂದು ಮೇಷ್ಟ್ರು ಹೇಗಿರಬೇಕು ಅನ್ನೋದನ್ನು, ಆ ಸರಿಯಾದ ಮೇಷ್ಟ್ರು ಆಗಬೇಕಾದ್ರೆ ನನಗೆ ಕ್ಯಾಲ್ನೂರಿನಲ್ಲಿ ಸುಮಾರು 7 ವರ್ಷಗಳ ಕಾಲ ನಾನು ಮೇಷ್ಟ್ರಾಗಿ ಒಂದು ಆತ್ಮಸ್ಥೈರ್ಯ ಬಂತು ನನಗೆ. ಮೇಷ್ಟ್ರು ಏನು ಮಾಡಬಲ್ಲ, ಟೀಚರ್ ಆಗತಕ್ಕಂಥವನು ಸಮಾಜದ ಸುಧಾರಕ. ಅವನು ನಮ್ಮ ಎಸ್ ಪಿ ಸಿ ಅವ್ರನ್ನ ನಾನು ಜಂಬದಿಂದ ಹೇಳ್ಕೊತೀನಿ. ಅವರು ಬಸವಣ್ಣವರ ವಚನಗಳು ಏನು ಅರ್ಥ ಬರಬೇಕಾದ್ರೆ ಅದನ್ನು ಚೆನ್ನಾಗಿ ಅವ್ರು ಮೈಗೂಡಿಸ್ಕೊಂಡಿರ್ತಕ್ಕಂಥವ್ರು. ನಾನು ತುಂಬ ಹೆಮ್ಮೆಯಿಂದ ಹೇಳ್ತೀನಿ, ಎಸ್ ಪಿ ಸಿ ಅವರು ಎಷ್ಟು ನೋಡಿ, ಮನುಷ್ಯನಿಗೆ ಬೇಕಾಗಿರ್ತದೆ ಶಿಕ್ಷಣಿಗೆ ನಯ ವಿನಯ, ಅವು ಮಾನವೀಯ ಮೌಲ್ಯಗಳವು. ನಾವು ಒಬ್ರಿಗೆ ಗೌರವ ಕೊಟ್ಟರೆ ನಾವು ನಮಗೆ ಬೇರೆಯವರು ಯಾರನ್ನು ಗೌರವ ಕೊಡಬೇಕಾದ್ರೆ ಅವನ್ನು ನಾವು ಮೈಗೂಡಿಸ್ಕೋಬೇಕು. ಹೀಗೆ ಕ್ಯಾಲ್ನೂರಿನಲ್ಲಿ ಸುಮಾರು ಕೆಲ ಕಾರ್ಯಕ್ರಮಗಳು ಮಾಡಿದ್ದೀವಿ. 40 ಗ್ರಾಮಗಳ ರೈತರ ಮಕ್ಕಳು ನಮ್ಮ ಹತ್ರ ವಿದ್ಯಾಭ್ಯಾಸಕ್ಕೆ ಬರೋರು. ನಾವು ಆ 40 ಗ್ರಾಮಗಳ ಪೋಷಕರ ಬಾಂಧವ್ಯ ನಮಗಿತ್ತು, ಅವರ ಬೆಂಬಲ ಇತ್ತು. ಆ ಧೈರ್ಯದಿಂದ ನಾವು ಕ್ಯಾಲ್ನೂರು ಅಂದರೆ ಏನು ಅಂದ್ಕೊಂಡಿದ್ದೀರಿ, ಒಂದು ಕಾಲದಲ್ಲಿ ಪಾಕಿಸ್ತಾನ ನಾವು ಕೆಲಸ ಮಾಡುವಾಗ. ಅದಕ್ಕಿಂತ ಮುಂಚೆ ಒಬ್ಬ ಯಾರೂ ಇಲ್ಲ ಹೇಳ್ತಾಯಿದ್ದೀನಿ, ಒಬ್ಬ ಮುಸ್ಲಿಮನ್ನು ಪಂಚಾಯತಿ ಚೇರ್ಮನ್ನ ತಗೊಂಡೋಗ್ಬಿಟ್ಟು ಒಂದು ಇದರಲ್ಲಿ ಹಾಕ್ಬಿಟ್ಟು ತುಳಿದಾಕ್ಬಿಟ್ಟಿದ್ರು. ಅಂಥ ಘಟನೆ ನಡೆಯೋದೋಗಿತ್ತು ನಾವು ಹೋಗೋಕ್ಕಿಂತ ಮುಂಚೆ. ಅಂಥ ಊರಿನಲ್ಲಿ ಕೆಲಸ ಮಾಡಿದೆ. ಒಬ್ಬ ಮುಸ್ಲಿಂ ಹುಡುಗಿಗೆ ಕರ್ನಾಟಕ ಭುವನೇಶ್ವರಿ ಇದಾಕ್ಬಿಟ್ಟು ಹಣೆಗೆ ಹಚ್ಚಿಬಿಟ್ಟು ಮೆರವಣಿಗೆ ತೆಗೆದ್ವಿ ಧೈರ್ಯದಿಂದ. ಮನೆಯವರು ಮಾತಾಡಿಸ್ಲಿಲ್ಲ. ಆ ಥರ ಅಲ್ಲಿ ಕೆಲಸ ಮಾಡಿದ್ವಿ. ಹಾಗೆ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಟೀಚರ್ ಆದವ್ರು ಮನಸ್ಸು ಮಾಡಿದ್ರೆ ಏನು ಬೇಕಾದ್ರೂ ಕ್ರಿಯೇಟ್ ಮಾಡಬಲ್ಲ, ಸಮಾಜವನ್ನು ತಿದ್ದಬಲ್ಲ. ಅಂದರೆ ಆ ಒಂದು ಬಲ ನಮಗಿರಬೇಕು. ಆ ಬಲ ಬರೋದು ಹೇಗೆ, ನಾವು ಆ ಜ್ಞಾನ ಸಂಪಾದನೆ ಇಂಪಾರ್ಟೆಂಟು, ಆ ಒಂದು ಸಬ್ಜೆಕ್ಟ್ ನಾಲೆಜ್ ಇಂಪಾರ್ಟೆಂಟು. ಮಕ್ಕಳನ್ನು ಹೇಗೆ ಅವರನ್ನು ರೂಪಿಸಬೇಕು. ಏಕೆಂದರೆ ಭಾಗ್ಯಶಿಲ್ಪಿ ಅಂತ ವಿಶ್ವೇಶ್ವರಯ್ಯನವರ ಒಂದು ಪುಸ್ತಕ ಇದೆ. ಆ ಪುಸ್ತಕದ ಪಾಠ ಮಾಡಿದ್ದೆ ನಾನು. ಅದರಲ್ಲಿ ವಿದ್ಯಾರ್ಥಿಗಳು ಹೇಗಪ್ಪ ಅಂದರೆ, ರಸ್ತೆ ಬದಿಯಲ್ಲಿ ಬಿದ್ದಿರ್ತಕ್ಕಂಥ ಒರಟ ಕಲ್ಲಂತೆ, ಆ ಕಲ್ಲನ್ನು ತಂದು ಯಾವ ಥರ ಶಿಲ್ಪಿ ಯಾವಾಗಲೂ ಮಾತಾಡ್ತಾ ಶಿಲ್ಪಿ ಅಂತ ಹೇಳ್ಬಿಟ್ಟು ಯಾರೋ ಹೇಳಿದರು. ಅಲ್ಲ, ನಾನು ಒಂಥರ ಗರ್ವದಿಂದ ಹೇಳ್ತೀನಿ, ನಮ್ಮ ವಿದ್ಯಾರ್ಥಿಗಳು ಎಂಥ ಟೀಚರ್ಸ್ ಆಗಿದ್ದಾರೆ ಅಂತ ನನಗೆ ಒಂಥರ ಖುಷಿ ಆಗ್ತದೆ. ಯಾಕೆಂದರೆ ನಾವೆಲ್ಲ ಈ ವಯಸ್ಸಿಗೆ ಹಂಗೆಲ್ಲ ಇಲ್ವೇನೋ ಅಂತ ನನಗನ್ನಿಸ್ತದೆ ಆ ವಯಸ್ಸಿಗೆ. ಹಾಗೆ ಆ ಶಿಲ್ಪಿ ಆದವನು ಯಾವ ಥರ ಒರಟು ಕಲ್ಲನ್ನು 1000 ಪೆಟ್ಟು ಒಡೆದು ಅದನ್ನು ಒಂದು ಮೂರ್ತಿಯಾಗಿ ಮಾಡ್ತಾನೆ. ಬೀದಿ ಇರ್ತಕ್ಕಂಥ ಕಲ್ಲು ದೇವಸ್ಥಾನದಲ್ಲಿ ಇಟ್ಬಿಟ್ಟು ಪೂಜೆ ಮಾಡ್ತಾರೆ. ಅದು ಮಾಡೋದು ಶಿಲ್ಪಿ. ಅದೇ ಥರನೇ ಈ ಮಕ್ಕಳನ್ನು ತಿದ್ದುವಂಥ ಕೆಲಸ ಶಿಕ್ಷಕ. ಆ ಥರ ತಯಾರು ಮಾಡತಕ್ಕಂಥ ಕೆಲಸ ಶಿಕ್ಷಕ ಅಂತ ನಾವು ಅರಿತುಕೊಂಡಿರ್ತಕ್ಕಂಥದ್ದು. ಆ ಮೌಲ್ಯನ ಇಟ್ಕೊಂಡೇ ನಾವು ಈ ಒಂದು ವೃತ್ತಿಯನ್ನು. ಯಾಕೆಂದರೆ ಇನ್ನೊಂದು ಹೇಳ್ತೀನಿ, ಶಿಕ್ಷಕ ವೃತ್ತಿ ನಾನು ಅರಿಸಿಕೊಂಡು ಹೋಗಿದ್ದಲ್ಲ, ನಾನು ಹುಡ್ಕೊಂಡು ಹೋಗಲಿಲ್ಲ. ಅಕಸ್ಮಾತ್ತಾಗಿ ನಾನು BA ಆದ ಕೂಡಲೇ ಅವಾಗೇನು ಕರೆದು ಮೇಷ್ಟ್ರ ಕೆಲಸ ಕೊಡೋರು, ಬೇರೆ ಕೆಲಸಗಳು ಹಾಗೇ. ಹೆಸರುಘಟ್ಟದಲ್ಲಿ ನಮ್ಮ ಮಿತ್ರ ಒಬ್ಬ ಇದ್ದ. ನಾನು ಮೈಸೂರು ಯೂನಿವರ್ಸಿಟಿಗೆ ಹೋಗ್ಬಿಟ್ಟು MAಗೆ ಅಪ್ಲಿಕೇಶನ್ ಆಗಿಬಿಟ್ಟು ನಾನು ನಮ್ಮ ಫ್ರೆಂಡ್ ಬಂದರೆ
ನೀನು ನಡಿಯಪ್ಪ ಬೆಂಗಳೂರಿನ ಅಂತ ನಾನು ಹೆಸರುಘಟ್ಟಕ್ಕೆ ಸಾಯಂಕಾಲ ಬಸ್ನಲ್ಲಿ ಹೋದರೆ ಇರಪ್ಪ ನೀನು ಎಮ್ ಎ ಬೇಕಾದ್ರೆ ಯಾವಾಗ ಬೇಕಾದ್ರೂ ಮಾಡ್ಬೋದು ಅಂತೇಳಿದೆ. ಅಪ್ಲಿಕೇಶನ್ ಹಾಕಿಸಿ ಅಲ್ಲಿ ಒಂದು ಪ್ರೈವೇಟ್ ಸ್ಕೂಲ್ ಆವಾಗ ಅದು ಬಾಪೂಜಿ ಹೆಸರಿನಲ್ಲಿ ನಡೀತಾ ಇತ್ತು. ಬೇಸಿಕ್ ಎಜುಕೇಷನ್ ಅಂತ ಪ್ರಾರಂಭದಲ್ಲಿ ಮಾಡಿದ್ದು, ಅಗ್ರಿಕಲ್ಚರ್ ಎಲ್ಲ ಇತ್ತು. ಅಲ್ಲಿ ಮೇಷ್ಟ್ರ ಆಗಬೇಕು ಅಂತ ನೋಡಿ ಹೇಗಿರ್ತದೆ, ಅವು ವಿಧಿ ನಿಯಮ ಅಂತ ಹೇಳ್ತಾರೆ. ಹಾಗೆ ನಾನು ಅಲ್ಲಿ ಮೇಷ್ಟ್ರ ಕೆಲಸಕ್ಕೆ ಸೇರಿಕೊಂಡಾದಮೇಲೆ ಡಿ ಸಿಯಿಂದ ಇನ್ನೊಂದು ಆರ್ಡರ್ ಬಂತು. ನೀನು ಶಿಡ್ಲಘಟ್ಟದ ತಾಲೂಕು ಆಫೀಸ್ನಲ್ಲಿ ಫಸ್ಟ್ ಡಿವಿಷನ್ ಕ್ಲಾರ್ಕ್ಗೆ ಆರ್ಡರ್ ಬಂತು. ಅದು ತಗೊಂಡೋಗ್ಬಿಟ್ಟು ಅಲ್ಲಿಂದನೇ ಹಾಗೆ ಹೋಗ್ಬಿಟ್ಟು 3 ದಿವಸ ತಾಲೂಕು ಆಫೀಸ್ನಲ್ಲಿ ಕೆಲಸ ಮಾಡಿದೆ. ಅಲ್ಲಿ ವಾತಾವರಣ ನನಗೆ ಇಡಿಸಲಿಲ್ಲ. ಆ ಜನ ಇದೇನು ಯಂತ್ರಗಳ ಥರ ಇದ್ದಾರಲ್ಲಪ್ಪ ಈ ಜನ, ಲೈಫೇ ಇಲ್ಲ ಅಲ್ಲಿ. ಏಕೆಂದರೆ ನಾನು ಅಲ್ಲಿ ಹುಡುಗರ ಮಧ್ಯೆ, ಅದು ಪ್ರಕೃತಿ ಮಧ್ಯೆ, ಅದು ಆವಾಗ ಟೂರಿಸ್ಟ್ ಪ್ಲೇಸ್ ಆಗಿತ್ತು ಹೆಸರುಘಟ್ಟ. ಈಗೆಲ್ಲ ಮೊನ್ನೆ ತಾನೇ ನೋಡ್ಕೊಂಡ್ಬಂದೆ, ಶಾಲೆ ಮಾತ್ರ ಇದೆ, ಅದು ಬರಡುಗಾಡು ಆಗಿಬಿಟ್ಟಿದೆ ಬಿಡಿ. ಅಂಥ ಜಾಗ ನನಗೆ ಅಟ್ರ್ಯಾಕ್ಟ್ ಮಾಡಿಬಿಟ್ಟಿತ್ತು, ಮನಸ್ಸು ಮಾಡಿಬಿಟ್ಟಿದ್ದೆ. ನಾನು 3 ದಿವಸ ಇದ್ದೆ. 3ನೇ ದಿವಸ ಸಾಯಂಕಾಲ ನನ್ನ ಜೊತೆಗೆ ಒಬ್ಬ ರಾಮಕೃಷ್ಣ ಅಂತ ಮದ್ದೇರಿ, ಆತನು ಬಿ ಡಿ ಒ ಆಫೀಸ್ನಲ್ಲಿ ಫಸ್ಟ್ ಡಿವಿಷನ್ ಕ್ಲಾರ್ಕ್, ನಾವಿಬ್ಬರು ಒಂದೇ ದಿವಸನೇ ಹೋದವರು. ಅವ್ರ ಕೈಯಲ್ಲಿ ಸಾಯಂಕಾಲ ಬಸ್ ಸ್ಟ್ಯಾಂಡ್ನಲ್ಲಿ ಒಂದು ಪೇಪರ್ ಮೇಲೆ ಬರೆದುಬಿಟ್ಟು ರಿಸಿಗ್ನೇಷನ್ ಲೆಟ್ರು ತಗೊಂಡೋಗ್ಬಿಟ್ಟು ನಾನು ಅವ್ರು ಕೊಟ್ಬಿಡಪ್ಪ ಅಂತ ನಾನು ಹೆಸರುಘಟ್ಟ ಕೊಟ್ಟೋದೆ. ಏಪ್ರಿಲ್ 9 ಜುಲೈ 65ರಿಂದ ಏಪ್ರಿಲ್ 1966 9ನೇ ತಾರೀಕು ತನಕ ಮೇಷ್ಟ್ರ ಕೆಲಸ ಅಲ್ಲಿಂದ ಬಂದೆ. ಆಮೇಲೆ ಈ ಕಡೆ ತಾಲೂಕು ಬೋರ್ಡ್ನಲ್ಲಿ ಇಲ್ಲಿ ಮೇಷ್ಟ್ರಾಗಿ ಈಗೆಲ್ಲ ಆಯಿತು ಅಂತ ಇಟ್ಕೊಳ್ಳಿ. ಈಗ ಅದಕ್ಕೆ ಕತೆ ಮತ್ತು ಇನ್ನೊಂದು ಒಂದೇನಪ್ಪ ಅಂದರೆ, ಕ್ಯಾಲ್ನೂರಿನಲ್ಲಿ ಈ ಕಾಶ್ಮೀರಿ ಭಾಷೆ ಕಲಿತು ಆ 10 ಜನ ವಿದ್ಯಾರ್ಥಿಗಳಿಗೆ ಕಾಶ್ಮೀರಿ ಭಾಷೆ ಕಲಿಸಿ ಅವರನ್ನು ಶ್ರೀನಗರಕ್ಕೆ ನ್ಯಾಷನಲ್ ಇಂಟಿಗ್ರೇಷನ್ ಕ್ಯಾಂಪ್ ಅಂತ ಕರ್ಕೊಂಡೋಗಿ ಹೌಸ್ ಬೋಟಲ್ಲಿ ಒಂದು 10 ದಿವಸ ಇದ್ದವು. ಅಲ್ಲಿ ಅನುಭವಗಳು ನಾನು ಹೇಳ್ತಾ ಇರೋದು. ಆ ಥರ ಅಂಥ ಅವಕಾಶಗಳನ್ನು ನಾವು ಬಳಸ್ಕೊಂಡ್ವಿ. ಆ ಥರ ಆ ಹುಡುಗರಿಗೂ ಕೂಡ ಶ್ರೀನಗರ, ಹೌಸ್ ಬೋಟು, ದಲ್ ಸರೋವರ, ಆ ಒಂದು ಇದೆಲ್ಲನೂ ಆವಾಗ ಕಾಲ ಚೆನ್ನಾಗಿತ್ತು. ಅದು ನಾನು ಹೇಳ್ತಾ ಇರೋದು 1977ರಲ್ಲಿ. ಹಾಗೆ ಅಲ್ಲಿ ಮತ್ತು ಅವೆಲ್ಲ ಆದರ್ಶಗಳಿಟ್ಕೊಂಡು ಇಲ್ಲಿ ಬಂದ್ವಿ. ಇದಕ್ಕೆಲ್ಲ ಇನ್ನೊಂದು ಮುಖ್ಯವಾಗಿ ನನಗೆ ಪ್ರೇರಣೆ ಅಂತ ಹೇಳಿದ್ರೆ, ಶ್ರೀನಿವಾಸಪುರ ಆವಾಗ ಡಿಸ್ಟ್ರಿಕ್ಟ್ ಬೋರ್ಡ್ ಪ್ರೌಢಶಾಲೆ ಅಂತ, ಅಲ್ಲಿ ಇಂಗ್ಲೀಷ್ ಮೀಡಿಯಮ್ಗೆ ನಾನು ಸೇರಬೇಕಾದ್ರೆ ಫಸ್ಟ್ ಲ್ಯಾಂಗ್ವೇಜು ಸ್ಯಾನ್ಸ್ಕ್ರಿಟ್ ತಗೋಬೇಕು ಅಂತ ನಿಯಮ. ಒಬ್ಬ ಹೆಡ್ ಮಾಸ್ಟರ್ ಇದ್ದರು, ಕುಳ್ಳದಾಗಿ ಜಾನ್ ಅಂತ ಜೋರಾಗಿದ್ದರು. ಅವನು ಇದನ್ನು ಬರೋರಿಗೆ ಆಗಿನ ಕಾಲದಲ್ಲಿ ದಿಮಾಕ್ ಹಂಗಿರೋರು ಟೀಚರ್ಸು ಅಂದರೆ ಅಷ್ಟೊಂದು. ಇವು ಬೇರೆ ಟೀಚರ್ಸು ಅಷ್ಟೇ, ಈಗಲೂ ನೆನೆಸ್ಕೊತೀನಿ. GRK ಅಂತ ಪ್ರತಿಯೊಬ್ಬ ಮೇಷ್ಟ್ರೂ ನನಗೆ ಇವತ್ತು ನೆನಪಿದ್ದಾರೆ. ಯಾಕೆಂದರೆ ಹುಡುಗರ ಮೇಲೆ ಆ ಥರ ಇಂಪ್ರೆಷನ್, ದಟ್ಸ್ ವೆರಿ ಇಂಪಾರ್ಟೆಂಟ್. ಆ ಇಂಪ್ರೆಷನನ್ನು ಕ್ರಿಯೇಟ್ ಮಾಡೋರು ಅವರು. ಅಂಥ ಟೀಚರ್ಸ್ ನಮಗಿದ್ದಿದ್ದು. ಹಾಗಾಗಿ ಅವರೆಲ್ಲ ಇವು ಕೆಲವು ಮೌಲ್ಯಗಳನ್ನು ನಾವು ಅಳವಡಿಸ್ಕೊಂಡಿದ್ವಿ. ಸ್ಯಾನ್ಸ್ಕ್ರಿಟ್ ಟೀಚರ್ ಒಬ್ಬರು TKN ಅಂತ ಕೋಲ್ ಹಿಡ್ಕೊಂಡು ಏನು ಸ್ಯಾನ್ಸ್ಕ್ರಿಟ್ ಹೇಳ್ಕೊಡೋರು. ಇವತ್ತು ನೆನಪಿದೆ ನನಗೆ. ರಾವಣ ವಧ್ ಅಂತ ಹೇಳ್ಬಿಟ್ಟು ಒಂದು ಪದ್ಯ, 108 ಪದ್ಯಗಳಿರ್ತಕ್ಕಂಥ ಒಂದು ಪಯಮ್. ಅದು 108 ಶ್ಲೋಕಗಳನ್ನು ಉರ್ವಡಿಸ್ಬಿಟ್ಟಿದ್ರು. ಅದರಲ್ಲಿ ನಾನು ಪಟ ಅಂತೇಳಿ ಬೇಕೇನು, ಯಾವತ್ತೂ ಮೇಷ್ಟ್ರ ಹತ್ರ ನಾನು ಏಟ್ ತಿಂದವನಲ್ಲ, ಇರೋ ವಿಷಯ ಹೇಳ್ತೀನಿ. ಯಾಕೆಂದರೆ ಅವ್ರು ನೋಡಿದ್ರೆ ನನಗೆ ಭಯ, ಇನ್ನು ಏಟಾಗಿ ತಿನ್ನಬೇಕು. ಆ ಥರ ಹೇಳುವಂಥ ಒಂದು ಕೌಶಲ್ಯ ಬೆಳೆಸಿರೋರು. ಇನ್ನೊಂದು, ಈ ಗುರುಕುಲ ಸಿಸ್ಟಮ್ ಅಂತ ನಾನು ಕಲ್ತಿದ್ದೆ ಅಲ್ಲಿ. ಯಾಕಂದರೆ ಉಪನಿಷತ್ತುಗಳಲ್ಲಿ ಗುರುಕುಲ ಸಿಸ್ಟಮ್ ಅಂತ ಬರ್ತದೆ. ಹಿಂದಿನ ಕಾಲದಲ್ಲಿ ರಾಜ ಮಹಾರಾಜರು ಮಕ್ಕಳನ್ನು ಈ ಥರ ಅಡವಿಯಲ್ಲಿ ಹೋಗ್ಬಿಟ್ಟು ತಮ್ಮ ಮಕ್ಕಳನ್ನು ಈ ಋಷಿಗಳ ಹತ್ರ ಬಿಟ್ಟು ಬಂದುಬಿಡೋರು. ಅವರು ವಿದ್ಯಾಭ್ಯಾಸ ಕೊಡೋರು. ಅಲ್ಲಿ ಕೊಟ್ಟುಬಿಟ್ಟು 25 ವರ್ಷ ಆದಮೇಲೆ ಅವ್ರನ್ನ ಗೃಹಸ್ಥ ಆಶ್ರಮಕ್ಕೆ ಕಳಿಸ್ಬೇಕಾದ್ರೆ ಉಪನಿಷತ್ತುಗಳಲ್ಲಿ ಒಂದು ಮಾತಿದೆ, ಬುದ್ಧಿವಾದ ಹೇಳಿ ಕಳಿಸೋದು. ಏನಪ್ಪ ಅಂತ, ಮಾತೃದೇವೋ ಭವ, ಪಿತೃದೇವೋ ಭವ, ಆಚಾರ್ಯ ದೇವೋ ಭವ, ಅತಿಥಿ ದೇವೋ ಭವ. ಅದನ್ನು MMR ಅವರು ಸ್ವಲ್ಪ ಇನ್ನೊಂದು ರೀತಿಯಲ್ಲಿ ಹೇಳಿದರು. ಇದು ವೇದ ಉಪನಿಷತ್ತುಗಳಲ್ಲಿ ಬಂದಿರತಕ್ಕಂಥದ್ದು ಇದು. ಆ ಥರ ಫಸ್ಟು ತಾಯಿಯೇ ಗುರು, ಆಮೇಲೆ ತಂದೆ, ಆಮೇಲೆ ಗುರು, ಆ್ಯಕ್ಚುಲಾಗಿ ಆಚಾರ್ಯ, ಆಮೇಲೆ ಅತಿಥಿಯನ್ನು ನೀನು ದೇವರು ಅಂತ ಭಾವಿಸು
ಅಂತ ಆ ಥರದ ಬುದ್ಧಿವಾದ ಹೇಳೋರಂತೆ. ಆಮೇಲೆ ಸತ್ಯಂ ವದ ಧರ್ಮಂ ಚರ ಸತ್ಯ ನ ಪ್ರಮದಿತವ್ಯಂ ಧರ್ಮ ನ ಪ್ರಮದಿತವ್ಯಂ ಅಂತ ಹೇಳಿಬಿಟ್ಟು ಬುದ್ಧಿವಾದ ಹೇಳುವರಂತೆ. ಅಂದರೆ ಸತ್ಯವೇ ನೀನು ದೇವರಂತ ಭಾವಿಸು, ಯಾವತ್ತೂ ಸತ್ಯನೇ ಮಾತಾಡು, ಧರ್ಮ ಮಾರ್ಗವನ್ನೇ ಬಿಡಬೇಡ, ಆಮೇಲೆ ಆ ಥರ ನಡ್ಕು ಅಂತ ಹೇಳ್ಬಿಟ್ಟು ಬುದ್ಧಿವಾದ ಹೇಳಿ ಕಳಿಸ್ತಾ ಇದ್ರಂತೆ. ಇವೆಲ್ಲ ಕೂಡ ನಮಗೆ ಆದರ್ಶಗಳು. ಆ ಆದರ್ಶಗಳಿಟ್ಕೊಂಡು ನಾವು ಟೀಚರ್ ಆದಮೇಲೆ ಮುಖ್ಯ ಶಿಕ್ಷಕರಾದರೆ ಹೇಗಿರಬೇಕು ಅಂತ ಅದಕ್ಕೆಲ್ಲ ಬೆನ್ನೆಲುಬಾಗಿ ನಿಂತವರು ನಮ್ಮ ಈ ಸ್ಟೇಜ್ ಮೇಲಿರ್ತಕ್ಕಂಥ ಎಲ್ಲ ಶಿಕ್ಷಕರು ಕೂಡ. ಹೀಗೆ ನಾವು ಬೆಳೆಸ್ಕೊಂಡು ಬಂದಿದ್ದೀವಿ. ಆ ಒಂದು ಕಲ್ಪನೆಯಲ್ಲೇ ನಾವಿಲ್ಲಿ ಮೊದಲು ಶೆಡ್ಸ್ ಹಾಕಿದ್ದೀವಿ, ಏನು ಹುಲ್ಲಿನ ಗುಡಿಸಲುಗಳು. ಅಷ್ಟೊತ್ತಿಗೆ ನೀವು ಬರೋ ಅಷ್ಟೊತ್ತಿಗೆ ಬಹುಶಃ ಇರಲಿಲ್ಲ ಅಂತ ಕಾಣಿಸ್ತದೆ. ಅಲ್ಲಿ ಪ್ರಾರಂಭ ಆಗಿದ್ದು, ಆಮೇಲೆ ಈ ಕಟ್ಟಡ ಆಯಿತು, ಈಗೆಲ್ಲ ಬೆಳ್ಕೊಂಬಂದಿದೆ. ನಾನು ಕೊನೆಯದಾಗ ಒಂದು ಮಾತು ಹೇಳ್ತೀನಿ, ನಿಜವಾಗ್ಲೂ ಕೂಡ ನಾವು ತುಂಬ ಧನ್ಯರು ಅಂತ ನಾನು ಅಂದ್ಕೊಂಡಿದ್ದೀನಿ. ಯಾಕೆ ಅಂತ ಹೇಳಿದ್ರೆ ಈ ಒಂದು ಸಂಸ್ಥೆ ಈ ಥರ ಬೆಳ್ಕೊಂಬಂದು ನಮ್ಮ ಒಂದು ಹಿಂದೂ ಸಂಸ್ಕೃತಿ ಹೇಳಬೇಕಾದ್ರೆ ನಾವು ಯಾವ ಮಕ್ಕಳು, ನಾನು ಹೇಳ್ತೀನಿ, ನಾನು ಬೈದು ಯಾವುದೂ ಕಲಿಸಿಲ್ಲ ಅಂತ ಕಾಣಿಸ್ತದೆ. ನನಗಂತೂ ನೆನಪಿಲ್ಲ, ಎಲ್ಲ ನಿಮಗೂ ನೆನಪಿರ್ತದೆ ಅಷ್ಟೇ. ನಾವು ಏನು ಬೈದಿದ್ದೀವೋ ಏನು ಹೊಡೆದಿದ್ದೀವೋ ನನಗೆ ನೆನಪಿಲ್ಲ. ಒಟ್ಟಿನಲ್ಲಿ ಮಾತ್ರ ನಮ್ಮನ್ನು ನೋಡೋಷ್ಟೊತ್ತಿಗೆ ಅಂತೂ ಭಯ ಪಡ್ತಿದ್ದರು. ಅದೇನು ಹುಲಿ ಅಂದ್ಕೊಂಡ್ರೋ ಸಿಂಹ ಅಂದ್ಕೊಂಡ್ರು ನನಗೆ ಆಶ್ಚರ್ಯ ಆಗ್ತದೆ. ಅದರ ಎಲ್ಲವರಲ್ಲಿ ಕೂತ್ಕೊಂಡು ಓದ್ಕೊಳ್ಳುವಂಥ ಅಥವಾ ಏನೋ ಒಂದು ಆಮೇಲೆ ಹೆಣ್ಣು ಮಕ್ಕಳು ಬಂದು ಬೆಳಿಗ್ಗೆ ಬಂದು ಕೂಡಲೇ ಅವರು ಟೈಮ್ ಟೇಬಲ್ ಕಂಪ್ಲೀಟ್ ಬೀದಿ ಎಲ್ಲ ಸ್ವಚ್ಛ ಮಾಡೋರು. ನಾವು ಯಾರು ಸ್ವಚ್ಛ ಮಾಡಲಿಲ್ಲ ಅಂತ ನಾನು ಯಾರೂ ದಣಿಸಿದ್ದು ನನಗೆ ನೆನಪಿಲ್ಲ. ಆ ಥರ ಇಲ್ಲಿ ನಾವು ಪ್ರಾರಂಭದಿಂದ ಆ ಮೌಲ್ಯಗಳು ಬೆಳೆಸ್ಕೊಂಡ್ಬಂದ್ವಿ. ಮಾನವೀಯ ಮೌಲ್ಯಗಳು, ಗುರು ಹಿರಿಯರು, ಇವೆಲ್ಲನೂ ನಾವು ಕೊಡಬೇಕು ಅಂತೇಳ್ಬಿಟ್ಟು ಆ ಒಂದು ತಾನಾಗಿ ಬೆಳ್ಕೊಂಬಂದಿರ್ತಕ್ಕಂಥ ಇವು. ಆದ್ದರಿಂದ ಒಂದು ಕೊನೆಯದಲ್ಲಿ ಏನಪ್ಪ ಅಂದರೆ ಶಿಕ್ಷಕರ ಆಸ್ತಿ ಏನಪ್ಪ ಅಂದರೆ ಈ ವಿದ್ಯಾರ್ಥಿ ಸಂಪತ್ತು. ಆ ವಿದ್ಯಾರ್ಥಿ ಸಂಪತ್ತನ್ನು ನಾವು ಬೆಳೆಸ್ಕೊಂಡ್ಬಂದಿರ್ತಕ್ಕಂಥದ್ದು ನಿಜವಾಗಲೂ ನಮ್ಮ ಜೀವನ ಸಾರ್ಥಕ ಆಯಿತು ಅಂತ ನಾನು ಅಂದ್ಕೊಂಡಿದ್ದೀನಿ. ಏಕೆಂತೇಳಿದರೆ 2018ರಲ್ಲಿ 1992ನೇ ಬ್ಯಾಚ್ನವರು ಮೊದಲು ಈ ಒಂದು ಕಾರ್ಯಕ್ರಮ ಪ್ರಾರಂಭ ಮಾಡಿದರು. ಆಮೇಲೆ 2000 ಅಂದರೆ ಈ ವರ್ಷದಲ್ಲಿ 1991ರ ಒಂದು ಬ್ಯಾಚ್ನವರು ಈ ಕಾರ್ಯಕ್ರಮವನ್ನು ಮಾಡಿದರು. ಆ ಥರ ಒಂದು ದಾರಿಯನ್ನು, ಉತ್ತಮವಾದ ಮಾರ್ಗವನ್ನು, ಮತ್ತು ಬೇರೆ ಶಾಲೆಗಳಿಗೆ ಅವತ್ತೇ ಎಲ್ಲ ಮಾರ್ಗದರ್ಶನ. ಇವತ್ತು ಕೂಡ ಬೇರೆ ನನಗೆ ಕೇಳಿ ಬರ್ತಾ ಇದೆ, ಬೇರೆ ಶಾಲೆಗಳವರು ಕೂಡ ಅರೆ ಮದನಹಳ್ಳಿ ಶಾಲೆಯಲ್ಲಿ ಈ ಥರ ಕಾರ್ಯಕ್ರಮ ಮಾಡ್ತಾ ಇದ್ದಾರಪ್ಪ, ಟೀಚರ್ಸ್ನ ಗುರುತಿಸ್ತಾ ಇದ್ದಾರೆ, ನಾವು ಆಗ ಮಾಡೋಣ ಅಂತ ಒಂದು ಮಾತು ನನ್ನ ಕಿವಿಯಲ್ಲಿ ಬಿತ್ತು. ಹೀಗೆ ನೀವು ನಿಜವಾಗಲೂ ಇದು ನಾವೆಲ್ಲ ಮಾರ್ಗದರ್ಶಕರು, ನೀವು ಆ ಥರ ಮಾರ್ಗದರ್ಶನ ಮಾಡ್ತಾಯಿದ್ದೀರಿ. ಆಮೇಲೆ ಇತ್ತೀಚಿನ 97ನೇ ಇಸ್ವಿನವರು ಒಂದು ಕಾರ್ಯಕ್ರಮ ಮಾಡಿದ್ರಂತೆ, ಅದಕ್ಕೂ ನನ್ನನ್ನು ಕರೆದಿದ್ದರು. ಆದರೆ ನನಗೆ ನಾನು ಹೇಳಿದೆ, ಆ ನಾಗರಾಜ ಅಂತ ಯಾರೋ ಒಬ್ಬ ಅಡ್ವೊಕೇಟು, ಅವ್ರು ನೀವೇನಾ? ತುಂಬ ಸಂತೋಷಪ್ಪ. ಯಾಕೆಂದರೆ ನಾನು ನೋಡೇ ಇರಲಿಲ್ಲ ಮತ್ತು ನಾನು ಆವಾಗ ಇರಲಿಲ್ಲ. ಆದ್ದರಿಂದ ಇನ್ನೇನು ಬರಬಾರ್ದು ಅಂತಲ್ಲ, ನಾನು ಈ ಒಂದು ಪರಿಸ್ಥಿತಿಯಲ್ಲಿ ಆಗೋದಿಲ್ಲಪ್ಪ ಅಂತ ಹೇಳಿದೆ. ಆದರೆ ನೀವು ಏನಪ್ಪ ಅಂದರೆ ಅಕ್ಷರ ಮಾತ್ರಂ ಕಲಿಸಿದಾತಂ ಗುರು ಅಂತ ನಮ್ಮ ಹಿರಿಯರು ಹೇಳಿದ್ದಾರೆ. ಹಾಗೆ ನಾನು ಕೆಲವೇ ದಿವಸಗಳು ನಿಮ್ಮ ಜೊತೆಗಿದ್ದರೂ ಕೂಡ ನೀವು ನೆನೆಸ್ಕೊಂಡು ಪ್ರೀತಿಯಿಂದ ಕರೆದ್ರಿ. ನಾನು ಒಳ್ಳೆ ಅನ್ನಲಿಕ್ಕಾಗಲಿಲ್ಲ, ಬಂದೆ. ನೀವೊಂದು ಒಳ್ಳೆಯ ಒಂದು ವಾತಾವರಣದಲ್ಲಿ ನಿಮ್ಮನ್ನೆಲ್ಲ ನೋಡಿ ನನ್ನ ಒಂದು ಆಸೆ, ಶಿಕ್ಷಕರಾಗಿದ್ದೀರಿ, ಒಳ್ಳೆಯ ಕೆಲಸ ಮಾಡ್ತಾಯಿದ್ದೀರಿ, ಇನ್ನೂ ಒಳ್ಳೆಯ ಕೆಲಸ ಮಾಡಿ, ಒಳ್ಳೆಯ ಮಾರ್ಗದರ್ಶಕರಾಗಿರಿ. ಅಡ್ವೊಕೇಟ್ ಆಗಿದ್ದೀರಿ. ನಾನು ಹೇಳ್ತೀನಿ, ಮಹಾತ್ಮ ಗಾಂಧೀಜಿಯವರ ಜೀವನ ಚರಿತ್ರೆ ನೀವು ಓದಿದಿರೋ ಇಲ್ಲೋ, ಆಟೋಬಯೋಗ್ರಫಿ ಓದಿದಿರೋ ಇಲ್ಲೋ, ಅದು ಒಂದು ಕಡೆ ಹೇಳ್ತಾರೆ. ಅವ್ರಿಗೆ ಮಾಡೆಲ್ ಯಾರಪ್ಪ ಅಂದರೆ ಬಾಂಬೆಯಲ್ಲಿ ಬದ್ರುದ್ದೀನ್ ತ್ಯಾಬ್ಜಿ ಅಂತ ಒಬ್ಬರು, ಫಿರೋಜ್ ಶಾ ಮೆಹ್ತಾ ಅಂತ, ಇವರಿಬ್ಬರು ಕೋರ್ಟ್ ಹಾಲ್ನಲ್ಲಿ ನಿಂತ್ಕೊಂಡ್ಬಿಟ್ರೆ ಆವಾಗ ಜಡ್ಜ್ ಬಂದು ಇಂಗ್ಲೀಷ್ನವನಂತ ಇರ್ತಾ ಇದ್ದಿದ್ದು. ಅವರು IPC ಸೆಕ್ಷನ್ಸ್ ಒಂದೊಂದು ಏನು ಲೀಲಾಜಾಲವಾಗಿ ಆರ್ಟಿಕಲ್ಸು ಒಂದೊಂದು ಅವರು ಹೇಳ್ತಾ ಇದ್ದರೆ ಆ ಜಡ್ಜಿಗೆ ತಲೆ ತಿರುಗ್ತಾ ಇತ್ತಂತೆ. ಏನಪ್ಪ ಇದು, ಆ IPCನಲ್ಲಿ ಯಾವ ಪೇಜು, ಅವರು ಇಂಥದೇ ಪೇಜು ಇಂಥದೇ ಲೈನು ಅಂತ ಎಕ್ಸ್ಪ್ಲೈನ್ ಮಾಡ್ತಾಯಿದ್ರಂತೆ. ಅಂತ
ಗಾಂಧೀಜಿಯವರು ತಮ್ಮ ಆಟೋಬಯೋಗ್ರಫಿಯಲ್ಲಿ ಹೇಳ್ತಾರೆ. ಆದ್ದರಿಂದ ಅಂಥ ಲಾಯರ್ಗಳಾಗಿ ಅಂತ ನನಗೆ ಆಸೆ ಹೇಳಬೇಕಾದ್ರೆ. ಇಂಜಿನಿಯರು ನಮ್ಮ ಇಂಜಿನಿಯರ್ಗಳಿಗೆ ನಮ್ಮ ವಿಶ್ವೇಶ್ವರಯ್ಯನವರೇ ಆದರ್ಶ. ಹೀಗೆ ಒಂದೊಂದು ವೃತ್ತಿಯಲ್ಲೂ ಕೂಡ ಯಾವ ವೃತ್ತಿಯೂ ನಾವು ಕಡೆಗಣಿಸೋಂಗಿಲ್ಲ. ಆಮೇಲೆ ಇಲ್ಲಿ ಬಂದವರೆಲ್ಲರೂ ವೃತ್ತಿಯಲ್ಲಿ ಮಾಡ್ತಿದ್ದೀರಿ ಅಂತಲ್ಲ, ಗೃಹಿಣಿಯರಿದ್ದೀರಿ, ಉತ್ತಮವಾದ ಗೃಹಿಣಿಯರಾಗಿ ಮಕ್ಕಳಿಗೆ ನೀವೇ ಶಿಕ್ಷಕರಾಗಿ ಅಂತೆಲ್ಲರಿಗೂ ಹೇಳ್ತಾ ನಮ್ಮನ್ನು ಇಷ್ಟು ಮಾತು ನೆನಪಿಸ್ಕೊಂಡು ನಮಗೆ ಸಂತೋಷವನ್ನು ಮಾಡಿರ್ತಕ್ಕಂಥ, ಗೌರವ ಕೊಟ್ಟಿರ್ತಕ್ಕಂಥ ನಿಮ್ಮೆಲ್ಲರಿಗೂ ಮತ್ತು ಆ ಮುಖಾಂತರ, ಯಾಕೆಂದರೆ ನಿಮ್ಮ ಪೇರೆಂಟ್ಸು ನಮಗೆ ಫುಲ್ ಸ್ವತಂತ್ರ ಕೊಟ್ಟಿರ್ತಕ್ಕಂಥದ್ದು. ಪೂರ್ತಿ ಕ್ವಶನ್ ಮಾಡಿದವರೇ ಇಲ್ಲ. 10 ವರ್ಷ ನಾನು ಇಲ್ಲಿದ್ದೆ, ಯಾವ ಪೇರೆಂಟು ಕೂಡ ಏನು ಸಾರ್ ಅಂತ ನಾವು ಕೊಂಡಿಲ್ಲ. ಇನ್ನೂ ಬೆಂಬಲ ಕೊಡೋರು ನಮಗೆ, ಅವರೆಲ್ಲ ಹೇಳಿದ್ದಾರೆ. ಅದರ ಈಚೆಗೆ ನಾನು ಹೇಳಲಿಕ್ಕೆ ಹೋಗಲ್ಲ. ಅವ್ರಿಗೂ ಕೂಡ ನಾನು ನೆನಪಿಸ್ಕೊಂಡು ನಿಮ್ಮೆಲ್ಲರಿಗೂ ದೇವರು ನಿಮಗೆ ಜೀವನದಲ್ಲಿ ಇನ್ನೂ ಚೆನ್ನಾಗಾಗಲಿ ಅಂತ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ 4 ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಅದ್ಭುತ ಶಕ್ತಿ. ಗುರು ಎಂದರೆ ಜ್ಞಾನದ ಬೆಳಕು, ಗುರು ಎಂದರೆ ಅರಿವಿನ ಹಾಗರ. ಅಜ್ಞಾನದ ಅಂಧಕಾರವ ತೊಲಗಿಸಿ ಸುಜ್ಞಾನದ ದೀಪವ ಬೆಳಗಿಸುವವರು ಗುರುಗಳು. ಹಾಗೆ ನಮ್ಮಲ್ಲಿರುವಂತಹ ಅಜ್ಞಾನವನ್ನು ತೊಲಗಿಸಿ ಜ್ಞಾನವನ್ನು ನೀಡಿ ಈ ಜಗತ್ತಿಗೆ ಒಬ್ಬ ವ್ಯಕ್ತಿಯನ್ನು ರೂಪಿಸಿಕೊಟ್ಟಂಥವರು ಗುರುಗಳು. ಸೊ ಅಂಥ ಗುರುಗಳಾದಂಥ ಒಬ್ಬ RTR ಸರ್ ಅವರು ತಮ್ಮ ಸುದೀರ್ಘ ಭಾಷಣದಲ್ಲಿ ತಮ್ಮ ಅನುಭವವನ್ನು ಹಂಚಿಕೊಂಡು ನಮಗೆ ಹಿತನುಡಿಗಳನ್ನು ನೀಡಿದ್ದಾರೆ. ಅವರಿಗೆ ನಮ್ಮೆಲ್ಲರ ಪರವಾಗಿ ವಂದನೆಗಳನ್ನು ನೀಡ್ತಾ ಇದ್ದೀವಿ. ನಮ್ಮ ಗೌರವಪೂರ್ವಕ ಶಿಕ್ಷಕರಿಗೆ ಒಂದು ಸಣ್ಣ ಸನ್ಮಾನ ಕಾರ್ಯಕ್ರಮ. ಮೊದಲಿಗೆ RTR ಸರ್ ಅವರಿಗೆ ಶ್ರೀನಿವಾಸ್ ಮತ್ತು ಚಂದ್ರು ಆಪಲ್ಸ್ ಲೇಕೆ ದಯವಿಟ್ಟು ಬನ್ನಿ, ಬೇಗ ಬಂದು ಸನ್ಮಾನನ ನಡೆಸ್ಕೊಡ್ಬೇಕು ಅಂತ ಕೋರ್ತೀನಿ. ಮತ್ತು ಅದೇ ಸಂದರ್ಭದಲ್ಲಿ ನಿಮಗೆಲ್ಲರಿಗೂ ಗೊತ್ತಿರುವ ಹಾಗೆ RTR ಸರ್ ಎಂದೇ ಹೆಸರುವಾಸಿಯಾಗಿರುವ R ತಿಪ್ಪಾರೆಡ್ಡಿ ಅವರು ಕೋಲಾರ ಜಿಲ್ಲೆ, ಕೋಲಾರ ತಾಲೂಕು, ಕೋಳೂರು ಹೋಬಳಿ, ರಾಂಪುರ ಗ್ರಾಮದಲ್ಲಿ 1944ನೇ ಇಸ್ವಿ 7ನೇ ತಾರೀಕು 3ನೇ ತಿಂಗಳಲ್ಲಿ ಜನಿಸಿರುತ್ತಾರೆ. ಶ್ರೀಯುತರು ತಮ್ಮ ಪ್ರಾಥಮಿಕ ಶಿಕ್ಷಣವನ್ನು ಸರ್ಕಾರಿ ಪ್ರಾಥಮಿಕ ಪಾಠಶಾಲೆ ಗುಮ್ಮರೆಡ್ಡಿಪುರದಲ್ಲಿ ಹಾಗೂ ಮಾಧ್ಯಮಿಕ ಶಿಕ್ಷಣವನ್ನು ಸರ್ಕಾರಿ ಮಾಧ್ಯಮಿಕ ಶಾಲೆ ದಳಸನೂರು, ಪ್ರೌಢಶಾಲೆಯನ್ನು ಡಿಸ್ಟ್ರಿಕ್ಟ್ ಬೋರ್ಡ್ ಹೈಸ್ಕೂಲ್ ಶ್ರೀನಿವಾಸಪುರದಲ್ಲಿ ಪೂರೈಸಿರುತ್ತಾರೆ. PUC ಮತ್ತು BA ಪದವಿಯನ್ನು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಕೋಲಾರ ಹಾಗೂ B.Ed ಪದವಿಯನ್ನು RV ಟೀಚರ್ಸ್ ಕಾಲೇಜ್ ಬೆಂಗಳೂರು, MA ಪದವಿಯನ್ನು ಮೈಸೂರು ಮುಕ್ತ ವಿಶ್ವವಿದ್ಯಾಲಯದಲ್ಲಿ ಪೂರೈಸಿರುತ್ತಾರೆ. ಶ್ರೀಯುತರು ಜುಲೈ 1965ರಲ್ಲಿ ಶಿಕ್ಷಕ ವೃತ್ತಿಗೆ ಸೇರಿ 1965ರಿಂದ 66ರವರೆಗೆ ಬಾಪು ವಿವಿಧೋದ್ದೇಶ ಪ್ರೌಢಶಾಲೆ ಹೆಸರುಘಟ್ಟ ಬೆಂಗಳೂರು ಮತ್ತು 1966ರಿಂದ 1971ರವರೆಗೆ ತಾಲೂಕು ಬೋರ್ಡ್ ಪ್ರೌಢಶಾಲೆ ಕೋಳೂರು, 1970 ಕಾಲ ಶಾಲಾ ತನಿಖಾಧಿಕಾರಿಯಾಗಿ ಶಿಡ್ಲಘಟ್ಟ ಕೋಲಾರದಲ್ಲಿ ಸೇವೆ ಸಲ್ಲಿಸಿ 1 ವರ್ಷ ಪ್ರಶಿಕ್ಷಕರಾಗಿ ಸರ್ಕಾರಿ TCH ಕೋಲಾರದಲ್ಲಿ ಮತ್ತು ಮುಖ್ಯ ಶಿಕ್ಷಕರಾಗಿ ಸರ್ಕಾರಿ ಪ್ರೌಢಶಾಲೆ ಮದ್ನಳ್ಳಿ ಕ್ರಾಸ್ ಸುಮಾರು 10 ವರ್ಷಗಳ ಸೇವೆ ಸಲ್ಲಿಸಿರುತ್ತಾರೆ. ನಂತರ ಇಲ್ಲಿಂದ ವರ್ಗಾವಣೆಯಾಗಿ 10 ವರ್ಷಗಳ ಕಾಲ ವಿಷಯ ಪರಿವೀಕ್ಷಕರಾಗಿ ಉಪನಿರ್ದೇಶಕರಾಗಿ ಕಚೇರಿ ಕೋಲಾರದಲ್ಲಿ ಸೇವೆ ಸಲ್ಲಿಸಿ 2002ರಲ್ಲಿ ನಿವೃತ್ತಿಯನ್ನು ಹೊಂದಿರುತ್ತಾರೆ. ಸೊ ನಂತರ GB ಸರ್ ಅವರು ಬಂದು ನಮ್ಮ ಒಂದು ಸಣ್ಣ ಸನ್ಮಾನವನ್ನು ಸ್ಪೀಕರ್ ಮಾರ್ಗದರ್ಶಕರಾಗಿ ಚಿರಪರಿಚಿತರಾಗಿರ್ತಕ್ಕಂಥ ನಾರಾಯಣಪ್ಪ ಸರ್ ಅವರು ಅವಿಭಜಿತ ವೆಂಕಟಸ್ವಾಮಿ ಗೌಡರ ದಂಪತಿಗಳ ಸುಪುತ್ರರಾಗಿ ಜನಿಸಿದರು. ಶ್ರೀಯುತರು ಪ್ರಾಥಮಿಕ ಶಿಕ್ಷಣವನ್ನು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಯಗವಕೋಟೆಯಲ್ಲಿ ಪೂರೈಸಿ ನಂತರ ಪ್ರೌಢ ಶಿಕ್ಷಣವನ್ನು ಮುನ್ಸಿಪಲ್ ಪ್ರೌಢಶಾಲೆ ಚಿಂತಾಮಣಿಯಲ್ಲಿ ಪೂರೈಸಿ
ನಂತರ ಪದವಿ ಪೂರ್ವ ಶಿಕ್ಷಣವನ್ನು ಮತ್ತು ಪದವಿ ಶಿಕ್ಷಣವನ್ನು ಸರ್ಕಾರಿ ಕಲಾ ಕಾಲೇಜು, ಕಲಾ ಮತ್ತು ವಿಜ್ಞಾನ ಕಾಲೇಜು ಬೆಂಗಳೂರಿನಲ್ಲಿ ಪೂರೈಸಿದರು. ನಂತರ BEd ಪದವಿಯನ್ನು ಸರ್ಕಾರಿ ಶಿಕ್ಷಣ ಮಹಾವಿದ್ಯಾಲಯ ಮೈಸೂರಿನಲ್ಲಿ ಪೂರೈಸಿದರು. ಶ್ರೀಯುತರು ವಿವಿಧ ಇಲಾಖೆಗಳಲ್ಲಿ ಸೇವೆ ಸಲ್ಲಿಸಿ ನಂತರ ಶಿಕ್ಷಣ ಇಲಾಖೆಗೆ ಸಹ ಶಿಕ್ಷಕರಾಗಿ ನೇಮಕಾತಿಯನ್ನು ಹೊಂದಿ ನಮ್ಮ ಮದನಹಳ್ಳಿ ಕ್ರಾಸು ಪ್ರೌಢಶಾಲೆಯಲ್ಲಿ ಸತತವಾಗಿ 2 ವರ್ಷಗಳಲ್ಲಿ ಗಾಡ್ಲಹಳ್ಳಿಯಲ್ಲಿ ಮತ್ತು ಪ್ರೌಢಶಾಲಾ ಶಿಕ್ಷಣವನ್ನು ಸರ್ಕಾರಿ ಪ್ರೌಢಶಾಲೆ ಶ್ರೀನಿವಾಸಪುರದಲ್ಲಿ ಪೂರೈಸಿರ್ತಾರೆ. ಪದವಿ ಪೂರ್ವ ಶಿಕ್ಷಣ ಮತ್ತು ಪದವಿ ಶಿಕ್ಷಣವನ್ನು ಮುನಿಸಿಪಲ್ ಕಾಲೇಜು ಚಿಂತಾಮಣಿಯಲ್ಲಿ, BEd ಪದವಿಯನ್ನು ಮುನಿಸಿಪಲ್ ಕಾಲೇಜು ಚಿಕ್ಕಬಳ್ಳಾಪುರದಲ್ಲಿ ಪೂರೈಸಿರ್ತಾರೆ. ಶ್ರೀಯುತರು 1975ರಲ್ಲಿ ಸಹಶಿಕ್ಷಕರಾಗಿ ಸರ್ಕಾರಿ ಪ್ರೌಢಶಾಲೆ ಆನೂರಿನಲ್ಲಿ ಸೇವೆ ಪ್ರಾರಂಭಿಸಿ 1975ರಿಂದ 95ರವರೆಗೆ ಸರ್ಕಾರಿ ಪ್ರೌಢಶಾಲೆ ಆನೂರಿನಲ್ಲಿ ಇರ್ತಾರೆ. 1991ರಿಂದ 95ರವರೆಗೆ ಸರ್ಕಾರಿ ಪ್ರೌಢಶಾಲೆ ಮದನಹಳ್ಳಿ ಕ್ರಾಸ್ನಲ್ಲಿ, 95ರಿಂದ 96ರವರೆಗೆ ಸರ್ಕಾರಿ ಬಾಲಕರ ಪ್ರೌಢಶಾಲೆ ಚಿಂತಾಮಣಿಯಲ್ಲಿ, 1996ರಿಂದ 2004ರವರೆಗೆ ಸರ್ಕಾರಿ ಪ್ರೌಢಶಾಲೆ ದೊಡ್ಡಬೊಮ್ಮನಹಳ್ಳಿಯಲ್ಲಿ ಸೇವೆ ಸಲ್ಲಿಸಿ 2004ರಲ್ಲಿ ಸೇವೆಯಿಂದ ನಿವೃತ್ತರಾಗಿರ್ತಾರೆ. ನನಗೇನು ಖುಷಿ ಅಂದರೆ ಇವರು ಮಾಡಿರ್ತಕ್ಕಂಥ ಸರ್ಕಾರಿ ಬಾಲಕರ ಶಾಲೆಯಲ್ಲಿ ಅವರ ವಿದ್ಯಾರ್ಥಿನಿ, ನಾನು ಈಗ ಬಾಲಕರ ಶಾಲೆಯಲ್ಲಿ ಶಿಕ್ಷಕಿಯಾಗಿ ಸೇವೆ ಸಲ್ಲಿಸ್ತಾ ಇದ್ದೀನಿ, ತುಂಬ ಹೆಮ್ಮೆಯಿಂದ ಹೇಳ್ಕೊಳ್ತಾ ಇದ್ದೀನಿ. ಅವರಿಗೆ ಈ ಒಂದು ಸಂಸ್ಥೆಯ ಕಿರು ಕಾಣಿಕೆ ನೀಡಿ ಗೌರವವನ್ನು ಸಮರ್ಪಣೆ ಮಾಡ್ತಾ ಇದ್ದೀವಿ. ಧನ್ಯವಾದಗಳು. ಜಯನ್ ಸಾರನ್ನು ಸನ್ಮಾನ. ಚಿರಪರಿಚಿತರಾದ ಸಿ ಉಲ್ಲಪ್ಪನವರು ಕೋಲಾರ ಜಿಲ್ಲೆ, ಕೋಲಾರ ತಾಲೂಕು, ಸುಗಟೂರು ಹೋಬಳಿ, ಕಿತ್ತಂಡೂರು ಗ್ರಾಮದಲ್ಲಿ ನಾರಾಯಣಮ್ಮ ಮತ್ತು ಚಿನ್ನಪ್ಪ ಎಂಬ ದಂಪತಿಗಳ 3ನೇ ಮಗನಾಗಿ ದಿನಾಂಕ 4/6/1951ರಲ್ಲಿ ಜನಿಸಿದರು. ಸಿ ಉಲ್ಲಪ್ಪ ಸರ್ ಅವರು ಪ್ರಾಥಮಿಕ ಶಿಕ್ಷಣವನ್ನು ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆ ಕಿತ್ತಂಡೂರಿನಲ್ಲಿ, ಪ್ರೌಢ ಶಿಕ್ಷಣವನ್ನು ಸರ್ಕಾರಿ ಪ್ರೌಢಶಾಲೆ ದಳಸನೂರಿನಲ್ಲಿ, ಪದವಿ ಪೂರ್ವ ಮತ್ತು ಪದವಿ ಶಿಕ್ಷಣವನ್ನು ಸರ್ಕಾರಿ ಪದವಿ ಕಾಲೇಜು ಕೋಲಾರ ಹಾಗೂ BEd ಪದವಿಯನ್ನು ಮುನ್ಸಿಪಲ್ ಕಾಲೇಜು ಚಿಕ್ಕಬಳ್ಳಾಪುರದಲ್ಲಿ ಪೂರೈಸಿರುತ್ತಾರೆ. ಶ್ರೀಯುತರು ದಿನಾಂಕ 20/9/1978ರಂದು ಸರ್ಕಾರಿ ಪ್ರೌಢಶಾಲೆ ಆನೂರು, ಚಿಂತಾಮಣಿ ತಾಲೂಕು ಇಲ್ಲಿ ಸಹಶಿಕ್ಷಕರಾಗಿ ವೃತ್ತಿಯನ್ನು ಪ್ರಾರಂಭಿಸಿ 1978ರಿಂದ 92ರವರೆಗೆ ಆನೂರು ಪ್ರೌಢಶಾಲೆಯಲ್ಲಿ, 92ರಿಂದ 98ರವರೆಗೆ ಸರ್ಕಾರಿ ಪ್ರೌಢಶಾಲೆ ಮದನಹಳ್ಳಿ ಕ್ರಾಸ್ನಲ್ಲಿ, 1998ರಿಂದ 2002ರವರೆಗೆ ಸರ್ಕಾರಿ ಪ್ರೌಢಶಾಲೆ ದೊಡ್ಡಬೊಮ್ಮನಹಳ್ಳಿಯಲ್ಲಿ, 2002ರಿಂದ 2008ರವರೆಗೆ ಸರ್ಕಾರಿ ಬಾಲಕರ ಪ್ರೌಢಶಾಲೆ ಚಿಂತಾಮಣಿಯಲ್ಲಿ ಸೇವೆ ಸಲ್ಲಿಸಿ ನಂತರ ಮುಖ್ಯೋಪಾಧ್ಯಾಯರಾಗಿ ಬಡ್ತಿಯನ್ನು ಪಡೆದು 2008ರಿಂದ 11 ಸಾಕಷ್ಟು ಅವಕಾಶ ಪಡೆದಿಲ್ಲ, ಮಿಸ್ ಆಗಿರುತ್ತೆ. ಬನ್ನಿ ದಯವಿಟ್ಟು. ನಮ್ಮ ನೆಚ್ಚಿನ ಜೈವಿಕ ಶಿಕ್ಷಕರಾದ MMR ಸರ್ ಅವರು ಕೋಲಾರ ಜಿಲ್ಲೆ, ಕೋಲಾರ ತಾಲೂಕು, ಸುಗಟೂರು ಹೋಬಳಿ, ತೊಟ್ಲಗಾನಹಳ್ಳಿ ಗ್ರಾಮದಲ್ಲಿ ದಿನಾಂಕ 22/7/1958ರಲ್ಲಿ ಮುನಿವೆಂಕಟಮ್ಮ ಮತ್ತು ಮುನಿಯಪ್ಪ ದಂಪತಿಗಳ ಪುತ್ರನಾಗಿ ಜನಿಸಿದರು. ಶ್ರೀಯುತರು ಪ್ರಾಥಮಿಕ ಶಿಕ್ಷಣವನ್ನು ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಜನಪನಹಳ್ಳಿಯಲ್ಲಿ, ಮಾಧ್ಯಮಿಕ ಶಿಕ್ಷಣವನ್ನು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಓಳೂರಿನಲ್ಲಿ, ಪ್ರೌಢ ಶಿಕ್ಷಣವನ್ನು ಸರ್ಕಾರಿ ಪ್ರೌಢಶಾಲೆ ಓಳೂರಿನಲ್ಲಿ ಪೂರೈಸಿದರು. ಪದವಿ ಪೂರ್ವ ಶಿಕ್ಷಣ ಮತ್ತು ಪದವಿ ಶಿಕ್ಷಣವನ್ನು ಸರ್ಕಾರಿ ಬಾಲಕರ ಕಾಲೇಜು ಕೋಲಾರದಲ್ಲಿ, BEd ಶಿಕ್ಷಣವನ್ನು ದೈಹಿಕ ಶಿಕ್ಷಣ ಮಹಾವಿದ್ಯಾಲಯ ಚಿಕ್ಕಬಳ್ಳಾಪುರದಲ್ಲಿ ಪೂರೈಸಿದರು. ಶ್ರೀಯುತರು ತಮ್ಮ ಶಿಕ್ಷಕ ವೃತ್ತಿಯನ್ನು ಸರ್ಕಾರಿ ಪ್ರೌಢಶಾಲೆ ಮದನಹಳ್ಳಿ ಕ್ರಾಸ್ನಲ್ಲಿ 1985ರಲ್ಲಿ ಪ್ರಾರಂಭಿಸಿದರು. 1985ರಿಂದ 1998ರವರೆಗೂ ಸರ್ಕಾರಿ ಪ್ರೌಢಶಾಲೆ ಮದನಹಳ್ಳಿ ಕ್ರಾಸ್ನಲ್ಲಿ, 1998ರಿಂದ 2004ರವರೆಗೆ ಸರ್ಕಾರಿ ಪ್ರೌಢಶಾಲೆ ಪಾತಪಲ್ಲಿಯಲ್ಲಿ ಸೇವೆ ಸಲ್ಲಿಸಿ ನಂತರ 2014ರಿಂದ 2018ರವರೆಗೆ ತಾಲೂಕು ದೈಹಿಕ ಶಿಕ್ಷಣಾಧಿಕಾರಿಯಾಗಿ ಶ್ರೀನಿವಾಸಪುರ BEO ಕಚೇರಿಯಲ್ಲಿ ಸೇವೆ ಸಲ್ಲಿಸಿ 2018ರಲ್ಲಿ ಸೇವೆಯಿಂದ ನಿವೃತ್ತರಾಗಿರುತ್ತಾರೆ. ಸರ್ ಅವರು 1991ರಲ್ಲಿ ಲಕ್ಷ್ಮೀದೇವಮ್ಮ ಎಂಬುವರೊಂದಿಗೆ ವೈವಾಹಿಕ ಜೀವನವನ್ನು ಪ್ರಾರಂಭಿಸಿರುತ್ತಾರೆ. ದಂಪತಿಗಳಿಗೆ ಮಹೇಶ್ ಚಂದ್ರ ಎಂಬ ಪುತ್ರ ಮತ್ತು ಲಾವಣ್ಯ ಎಂಬ ಪುತ್ರಿ ಇರುತ್ತಾರೆ. MMR ಸರ್ ಅವರನ್ನು ಸನ್ಮಾನಿಸಿದಂಥ ತಂಡಕ್ಕೆ ಅಭಿನಂದನೆಗಳು. ಈಗ SPC ಸರ್ ಅವರು ಬಂದು ನಮ್ಮ ಒಂದು ಸಣ್ಣ ಸನ್ಮಾನವನ್ನು ಸ್ವೀಕರಿಸಬೇಕು ಅಂತ ಕೋರ್ಕೊತಾ ಇದ್ದೀವಿ. 1957ರಲ್ಲಿ ಪರಸದ್ದ ನಿಜಮ್ಮ ದಂಪತಿಗಳ ಜ್ಯೇಷ್ಠ ಪುತ್ರರಾಗಿ ಜನಿಸುತ್ತಾರೆ. ಶ್ರೀಯುತರು
ಹುಲಿಗಿನಾಳದಲ್ಲಿ ಪ್ರಾಥಮಿಕ ಶಿಕ್ಷಣ, ನಂತರ ಹೈಸ್ಕೂಲ್ ಶಿಕ್ಷಣ ಸಂಗಮೇಶ್ವರ ಪ್ರೌಢಶಾಲೆ ಅಮೀನಗಡ ವಿಜಯಪುರ ಜಿಲ್ಲೆ, ನಂತರ ಪದವಿ ಶಿಕ್ಷಣ ವಿಜಯ ಮಹಾಂತೇಶ ಕಾಲೇಜು ಇಳಕಲ್ಲದಲ್ಲಿ, ಮುಂದೆ ಬಿ ಎಡ್ ಸರ್ಕಾರಿ ಶಿಕ್ಷಣ ಮಹಾವಿದ್ಯಾಲಯ ಜಮಖಂಡಿ ವಿಜಯಪುರ ಜಿಲ್ಲೆಯ 70% ಅಂಕ ಪಡೆದು ಪ್ರಪ್ರಥಮವಾಗಿ ಸರ್ಕಾರಿ ಪ್ರೌಢಶಾಲೆ ಮದನಹಳ್ಳಿ ಕ್ರಾಸ್ನಲ್ಲಿ 25/9/1986ರಲ್ಲಿ ಸೇವೆಗೆ ಸೇರಿ ಇಲ್ಲಿ 10 ವರ್ಷ ಮುಗಿಸಿ ನಂತರ ಹುನಗುಂದ ತಾಲೂಕಿನಲ್ಲಿ ಸೇವೆ ಸಲ್ಲಿಸಿ 2003ರಲ್ಲಿ HM ಆಗಿ 12 ವರ್ಷಗಳ ಕಾಲ ಬೀಳಿಗೆಯಲ್ಲಿ ಸೇವೆ ಸಲ್ಲಿಸಿ ದಿನಾಂಕ 30/9/2017ರಲ್ಲಿ ನಿವೃತ್ತಿಯಾಗಿ ವಿಶ್ರಾಂತ ಜೀವನ ನಡೆಸುತ್ತಿರುತ್ತಾರೆ. ನಾನು SPC ಸರ್ ಅವರು HM ಆದಾಗ ಮದನಹಳ್ಳಿ ಶಾಲೆಯ ಆದರ್ಶಗಳು ಮತ್ತು RTR ರವರ ಯೋಜನೆಗಳನ್ನು ಜಾರಿಗೆ ತಂದು 2005ರಲ್ಲಿ ಜಿಲ್ಲಾ ಅತ್ಯುತ್ತಮ HM ಪ್ರಶಸ್ತಿ ಲಭಿಸಿದೆ. ಜೊತೆಗೆ 6 ಬಾರಿ ಶಾಲೆಯ 100ರಷ್ಟು SLCಯಲ್ಲಿ ಪ್ರಥಮ ಸ್ಥಾನ ಪಡೆಯಲು ಪ್ರಯತ್ನಿಸಿರುತ್ತಾರೆ. ಇದು ನಿಜವಾಗಿಯೂ ಮದನಹಳ್ಳಿ ಪ್ರೌಢಶಾಲೆಯ ಮಾರ್ಗದರ್ಶನ ಎಂದು ಆತ್ಮಸಂತೋಷದಿಂದ ಹೇಳುತ್ತೇನೆ. ಧನ್ಯವಾದಗಳು SPC ಸರ್. SPC ಸರ್ ಅವರನ್ನು ಸನ್ಮಾನ ಮಾಡಿದಂಥ ತಂಡಕ್ಕೆ ಅಭಿನಂದನೆಗಳು. ಅವರು ಕೋಲಾರ ಜಿಲ್ಲೆ ಕೋಲಾರ ತಾಲೂಕು ಸುಗ್ಟೂರು ಹೋಬಳಿ ಕೆಂಬತ್ನಹಳ್ಳಿ ಗ್ರಾಮದಲ್ಲಿ ಲಕ್ಷ್ಮಮ್ಮ ಮತ್ತು ವೆಂಕಟರಮಣಪ್ಪ ದಂಪತಿಗಳ 3ನೇ ಪುತ್ರರಾಗಿ ದಿನಾಂಕ 4/10/1963ರಲ್ಲಿ ಜನಿಸಿದರು. ಶ್ರೀಯುತರು ತಮ್ಮ ಪ್ರಾಥಮಿಕ ಶಿಕ್ಷಣವನ್ನು ಸರ್ಕಾರಿ ಪ್ರಾಥಮಿಕ ಶಾಲೆ ಗೊಟ್ಟಹಳ್ಳಿ ಗ್ರಾಮದಲ್ಲಿ, ಪ್ರೌಢಶಾಲಾ ಶಿಕ್ಷಣವನ್ನು ಸಬರಮತಿ ಪ್ರೌಢಶಾಲೆ ಸುಗ್ಟೂರಿನಲ್ಲಿ, ಪದವಿ ಪೂರ್ವ ಶಿಕ್ಷಣ ಮತ್ತು ಪದವಿ ಶಿಕ್ಷಣವನ್ನು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಕೋಲಾರದಲ್ಲಿ ಮತ್ತು BEd ಪದವಿಯನ್ನು ಮುನ್ಸಿಪಲ್ ಕಾಲೇಜು ಚಿಕ್ಕಬಳ್ಳಾಪುರದಲ್ಲಿ ಪೂರೈಸಿದರು. KV ಸರ್ ಅವರು 19/7/1992ರಲ್ಲಿ ಸಹಶಿಕ್ಷಕರಾಗಿ ಸರ್ಕಾರಿ ಪ್ರೌಢಶಾಲೆ ಮದನಹಳ್ಳಿ ಕ್ರಾಸ್ನಲ್ಲಿ ಸೇವೆ ಪ್ರಾರಂಭಿಸಿ 19/7/1992ರಿಂದ 31/7/2022ರವರೆಗೆ ಸರ್ಕಾರಿ ಪ್ರೌಢಶಾಲೆ ಮದನಹಳ್ಳಿ ಕ್ರಾಸ್ನಲ್ಲಿ ಸುದೀರ್ಘ 30 ವರ್ಷಗಳ ಸೇವೆಯನ್ನು ಸಲ್ಲಿಸಿ ದಾಖಲೆ ಬರೆದಿರುತ್ತಾರೆ. ನಂತರ ಮುಖ್ಯೋಪಾಧ್ಯಾಯರಾಗಿ ಬಡ್ತಿ ಪಡೆದು 31/7/2022ರಿಂದ 31/10/2023ರವರೆಗೆ ಉಪಪ್ರಾಂಶುಪಾಲ ನಾರಾಯಣ ಸ್ವಾಮಿ, ಶ್ರೀಮತಿ SG ರಾಜಣ್ಣ ಬಳಗೆರೆ, ಶೋಭಾರಾಣಿ ಮತ್ತು ಇತರೆ ಯಾರು ದಯವಿಟ್ಟು ಕ್ಷಮೆ ಇರಲಿ, ಯಾಕೆಂದರೆ ನಮ್ಮಲ್ಲಿದ್ದಂಥ ಲಿಸ್ಟಲ್ಲಿ ನಾನು ಮಾತ್ರ ಲಿಸ್ಟ್ ಮಾಡಿರೋದು. ಒಂದು ವೇಳೆ 3ರಲ್ಲಿ ಜನಿಸಿದರು. ಶ್ರೀಯುತರು ತಮ್ಮ ಪ್ರಾಥಮಿಕ ಶಿಕ್ಷಣವನ್ನು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕಾಮಧೇನಹಳ್ಳಿಯಲ್ಲಿ, ಪ್ರೌಢ ಶಿಕ್ಷಣವನ್ನು ಸರ್ಕಾರಿ ಪದವಿ ಪೂರ್ವ ಕಾಲೇಜು ಕೋಲಾರದಲ್ಲಿ ಮತ್ತು ಪದವಿ ಶಿಕ್ಷಣವನ್ನು ಸರ್ಕಾರ ಬಾಲಕರ ಕಾಲೇಜಿನಲ್ಲಿ ಪೂರೈಸಿದರು. ಶ್ರೀಯುತರು ದಿನಾಂಕ 29/9/1998ರಲ್ಲಿ ಶಿಕ್ಷಕರಾಗಿ ಸೇವೆ ಸೇರಿ ಸರ್ಕಾರಿ ಪ್ರೌಢಶಾಲೆ ಮದನಹಳ್ಳಿ ಕ್ಲಾಸ್ನಲ್ಲಿ 1988ರಿಂದ 1998ರವರೆಗೆ ಸೇವೆ ಸಲ್ಲಿಸಿರುತ್ತಾರೆ. ನಂತರ 1998ರಿಂದ 2005ರವರೆಗೆ ಸರ್ಕಾರಿ ಪ್ರೌಢಶಾಲೆ ಮಾದಮಂಗಲದಲ್ಲಿ, 2005ರಿಂದ 2009ರವರೆಗೆ ಸರ್ಕಾರ ಪ್ರೌಢಶಾಲೆ ಸೇವೆ ಸಲ್ಲಿಸಿರುತ್ತಾರೆ. ನಂತರ 2015ರಿಂದ 2023ರವರೆಗೆ ವಿಷಯ ವೀಕ್ಷಕರಾಗಿ ಉಪನಿರ್ದೇಶಕರ ಕಚೇರಿ ಕೋಲಾರದಲ್ಲಿ ಸೇವೆ ಸಲ್ಲಿಸಿ ಜೂನ್ ಸನ್ಮಾನ ಮಾಡಲಿಕ್ಕೆ ಈಗ ಇಲ್ಲಿ ಲಿಸ್ಟ್ ಇದೆ, ಓದಲಿಕ್ಕೆ ಟೈಮ್ ಆಗುತ್ತೆ. ಯಾರೆಲ್ಲ ನೀವು ಸನ್ಮಾನದಲ್ಲಿ ಭಾಗವಹಿಸಿಲ್ಲ ಅವರೆಲ್ಲ ಬಂದ್ಬಿಡಿ ದಯವಿಟ್ಟು. ಯಾರೆಲ್ಲ ಭಾಗವಹಿಸಿಲ್ಲ ದಯವಿಟ್ಟು ಬನ್ನಿ ಪ್ಲೀಸ್. ನಮ್ಮ ನೆಚ್ಚಿನ ಶಾಲೆಯ ಪ್ರಸ್ತುತ ಮುಖ್ಯೋಪಾಧ್ಯಾಯರಾಗಿ ಸೇವೆ ಸಲ್ಲಿಸುತ್ತಿರುವ ಹಾಗೂ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವ BG ದಯಾನಂದ್ ಸರ್ ರವರು ಕೋಲಾರ ಜಿಲ್ಲೆಯ ಕೋಲಾರ ತಾಲೂಕು ಸುಗ್ಟೂರು ಹೋಬಳಿ ಬಳಗೆರೆ ಗ್ರಾಮದಲ್ಲಿ ಲಕ್ಷ್ಮಮ್ಮ ಮತ್ತು ಗುರುಮೂರ್ತಿಗಳ ಸುಪುತ್ರನಾಗಿ ಜನಿಸಿದರು. ಶ್ರೀಯುತರು ತಮ್ಮ ಪ್ರಾಥಮಿಕ ಶಿಕ್ಷಣವನ್ನು ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಬಳಗೆರೆ ಗ್ರಾಮದಲ್ಲಿ, ಮಾಧ್ಯಮಿಕ ಶಿಕ್ಷಣವನ್ನು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಮೈಲಾಂಡ್ಲಹಳ್ಳಿಯಲ್ಲಿ, ಪ್ರೌಢ ಶಿಕ್ಷಣವನ್ನು 1983ರಿಂದ 86ರವರೆಗೆ ಸರ್ಕಾರಿ ಪ್ರೌಢಶಾಲೆ ಮದನಹಳ್ಳಿ ಕ್ರಾಸ್ನಲ್ಲಿ ಶಾಲೆಯ ಪ್ರಥಮ ಬ್ಯಾಚ್ ವಿದ್ಯಾರ್ಥಿಯಾಗಿ ಪೂರೈಸಿದರು. ನಂತರ ಪದವಿ ಪೂರ್ವ ಶಿಕ್ಷಣವನ್ನು ಸರ್ಕಾರಿ ಬಾಲಕರ ಪದವಿ ಪೂರ್ವ ಕಾಲೇಜಿನಲ್ಲಿ ಮತ್ತು BE ಶಿಕ್ಷಣವನ್ನು ಗೋಲ್ಡ್ ಫೀಲ್ಡ್ ಕಾಲೇಜು KGFನಲ್ಲಿ ಪೂರೈಸಿದರು. B.Ed ಪದವಿಯನ್ನು ಸರಸ್ವತಿ ಕಾನ್ವೆಂಟ್ B.Ed ಕಾಲೇಜ್ ಚಿಟ್ಲಘಟ್ಟದಲ್ಲಿ ಪೂರೈಸಿದರು. ಶ್ರೀಯುತರು
ತಮ್ಮ ಸರ್ಕಾರಿ ಸೇವೆಯನ್ನು ದ್ವಿತೀಯ ದರ್ಜೆ ನೂರೊಂದು ನೆನಪು ಎದೆಯಾಳದಿಂದ ಹಾಡಾಗಿ ಬಂತು ಆನಂದದಿಂದ. ನೂರೊಂದು ನೆನಪು ಎದೆಯಾಳದಿಂದ ಹಾಡಾಗಿ ಬಂತು ಆನಂದದಿಂದ. ನೂರೊಂದು ನೆನಪು ಎದೆಯಾಳದಿಂದ ಹಾಡಾಗಿ ಬಂತು. ಒಲವೆಂಬಲತೆಯು ತಂದಂತ ಹೂವು ಮುಡಿಯೇರ ನಲಿವು ಮುಡಿಜಾರ ನೋವು. ಕೈಗೂಡಿದಾಗ ಮಗಳು ಒಂದು ಸಣ್ಣ ಗೀತೆಯನ್ನು ಹಾಡಬೇಕು ಅಂತ ತುಂಬ ಆಸೆ ಪಟ್ಟಿದ್ದಾರೆ. ಹರ್ಷಿತ್ ಅಲ್ಲಮ್ಮ, ಮೋಕ್ಷಿಕರ್ ಅವರು. ಸೊ ಅವ್ರಿಗೊಂದು ಅವಕಾಶ. ಓಂ ಶ್ರೀ ಕೃಷ್ಣ ಪರಬ್ರಹ್ಮಣೇ ನಮಃ. ಯೋಗ ಸಂಜಯ ಗುವಾಚ ತಂ ತತಾಂ ಆಶುಪೂನ ಪುಲೇಕ್ಷಣಂ ಋಷಿದಂತಮಿದಂ ಬೋಹ್ಯಂ ಉವಾಚ ಮಧುಸೂದನ. ಭಗವದ್ಗೀತೆಯ ಸಾಲುಗಳನ್ನು ಹಾಡಿದಂತಹ ಮೋಕ್ಷಿತಾ ರವರಿಗೆ ಧನ್ಯವಾದಗಳು. ಈಗ ಇಲ್ಲ, ನಿಮಗೆಲ್ಲ ಸ್ವಲ್ಪ ಜೋಶ್ ತುಂಬಬೇಕು ಅಂತ ಎಲ್ಲ ಸ್ನೇಹಿತರು ದಯವಿಟ್ಟು ವೇದಿಕೆ ಮುಂದ್ಗಡೆ ಬಂದ್ರೆ. ಹರ್ಷಿತ್ ಅವರು ಎರಡು ಸ್ಟೆಪ್ ಹಾಕ್ಬೇಕು ಎಲ್ಲರೂ. ಬಾಜು ಲಾರ ಟಗರಗಿಟ ಲಾರ ಟಗರಗಿಟ ಲಾರ ಟಗರಗಿಟ. ಸ್ವಲ್ಪ ಸೌಂಡ್ ಕೊಡಿ. ಹುಟ್ಟಿದರೆ ಕನ್ನಡ ನಾಡಲ್ಲಿ ಹುಟ್ಟಬೇಕು, ಮೆಟ್ಟಿದರೆ ಕನ್ನಡ ಮಣ್ಣ ಮೆಟ್ಟಬೇಕು. ಬದುಕಿದು ಜಟಕ ಬಂಡಿ, ಇದು ವಿಧಿಯೋಡಿಸುವ ಬಂಡಿ. ಬದುಕಿದು ಜಟಕ ಬಂಡಿ, ವಿಧಿ ಅಲೆದಾಡಿಸುವ ಬಂಡಿ. ಹುಟ್ಟಿದರೆ ಕನ್ನಡ ನಾಡಲ್ಲಿ ಹುಟ್ಟಬೇಕು, ಮೆಟ್ಟಿದರೆ ಕನ್ನಡ ಮಣ್ಣ ಮೆಟ್ಟಬೇಕು. ಎಲ್ಲರೂ ಜಾಯ್ನ್ ಆಗಬೇಕು, ಎಲ್ಲರೂ ಜಾಯ್ನ್ ಆಗಬೇಕು. ಅಲ್ಲೇ ಇಂಥ ಗಂಟೆಯಲ್ಲೇ ಸರ್ ಬನ್ನಿ. ಹಾಂ ಕಮಾನ್. ಕಾಶಿಲಿ ಸ್ನಾನ ಮಾಡು, ಕಾಶ್ಮೀರ ಸುತ್ತಿ ನೋಡು, ಜೋಗದ ಗುಂಡಿ ಒಡಿಯ ನಾನೆಂದು ಕೂಗಿ ಹಾಡು. ಅಜಂತ ಎಲ್ಲೋರನ ಬಾಳಲ್ಲಿ ಒಮ್ಮೆ ನೋಡು, ಬಾದಾಮಿ ಐಹೊಳೆಯ ಚಂದಾನ ತೂಕ ಮಾಡು. ಕಲಿಯೋಕೆ ಕೋಟಿ ಭಾಷೆ, ಆಡೋಕೆ ಒಂದೇ ಭಾಷೆ ಕನ್ನಡ. ಕನ್ನಡ ಕಸ್ತೂರಿ ಕನ್ನಡ. ಹುಟ್ಟಿದರೆ ಕನ್ನಡ ನಾಡಲ್ಲಿ ಹುಟ್ಟಬೇಕು, ಮೆಟ್ಟಿದರೆ ಕನ್ನಡ ಮಣ್ಣ ಮೆಟ್ಟಬೇಕು. ಬದುಕಿದು ಜಟಕ ಬಂಡಿ, ಇದು ವಿಧಿಯೋಡಿಸುವ ಬಂಡಿ. ಬದುಕಿದು ಜಟಕ ಬಂಡಿ, ವಿಧಿ ಅಲೆದಾಡಿಸುವ ಬಂಡಿ. ಸರ್ ಜೋಶ್ ಬರ್ತಲ್ಲ, ಇನ್ನೊಂದು ಸ್ವಲ್ಪ ಜೋರಾಗಿ.
ಇದು ಕಾರ್ಯಕ್ಕೆ ಕಲ್ಪ ಇದು ಶಿಲ್ಪಕ್ಕೆ ತಲ್ಪ ಇದು ನಾಟ್ಯಕ್ಕೆ ನಾಡಿ ಇದು ನಾದಾಂತರಂಗವಿದು ಕುವೆಂಪು ಬೇಂದ್ರೆಯಿಂದ ತಾರಂತ ಮಾತಿಯಿಂದ ಧನ್ಯವೀ ಕನ್ನಡ ಕೋಲಾರಿನ ಕನ್ನಡ ಹುಟ್ಟಿದರೆ ಕನ್ನಡ ನಾಡಲ್ಲಿ ಹುಟ್ಟಬೇಕು ಮೆಟ್ಟಿದರೆ ಕನ್ನಡ ಮಣ್ಣ ಮೆಟ್ಟಬೇಕು ಒದ್ದುಕಿದ್ದು ಜಟಕ ಬಂಡಿ ಇದು ವಿಧಿಯೋಡಿಸುವ ಬಂಡಿ ಒದ್ದುಕಿದ್ದು ಜಟಕ ಬಂಡಿ ವಿಧಿ ಅಲೆದಾಡಿಸುವ ಬಂಡಿ ಈಗ ಜೋರಾಗಿ ಸ್ಟೆಪ್ ಹಾಕಿದ್ರೆ ನೆಕ್ಸ್ಟ್ ಅಲ್ಲಿಗೆ ಆಯ್ತು. ಜೋರಾಗಿ ಕೈಲಾಸ ಕಂಡ ನಮಗೆ ಕೈಲಾಸ ಯಾಕೆ ಬೇಕು ದಾಸರ ಕಂಡ ನಮಗೆ ವೈಕುಂಠ ಯಾಕೆ ಬೇಕು ಮುಂದಿನ ನನ್ನ ಜನ್ಮ ಬರ್ದಿಕ್ಕನಂತೆ ಬ್ರಹ್ಮ ಕೋಲಾರಲ್ಲೇ ಕೋಲಾರಲ್ಲೇ ಎಂದಿಗೂ ನಾನಿಲ್ಲಿಯೇ ಹುಟ್ಟಿದರೆ ಜನ್ಮನಾಡಲು ಹುಟ್ಟಬೇಕು ಮೆಟ್ಟಿದರೆ ಕನ್ನಡ ಮಣ್ಣ ಮೆಟ್ಟಬೇಕು ಬದುಕಿದ್ದು ಜಟಕ ಬಂಡಿ ಇದು ವಿಧಿಯೋಡಿಸುವ ಬಂಡಿ ಬದುಕಿದ್ದು ಜಟಕ ಬಂಡಿ ವಿಧಿ ಅಲೆದಾಡಿಸುವ ಬಂಡಿ ಸಾರ್ ಏನ್ ಹೇಳ್ತಾರೆ, ಈಗಾಗಲೇ ಸುಮಾರು ಸರಿ ಕಾರ್ಯಕ್ರಮಗಳಾಗ್ತಾ ಇದೆಯಪ್ಪ, ಇದು ಅವರು ಬಗ್ಗೆ ನಮ್ಗೆ ಬಹಳ ಚೆನ್ನಾಗಿತ್ತು. ಯಾಕಂದ್ರೆ ನಮ್ಮ ಪಕ್ಕದೂರು ನಾವು ಚಿಕ್ಕವರಿಂದ ನೋಡಿರ್ತಕ್ಕಂಥ. ಸೊ ನಾವು ಒಂದು ತಂಡವಾಗಿ ಸಾರನ್ನ ಭೇಟಿ ಮಾಡಕ್ ಹೋದ್ವಿ. ಅವತ್ತು ನಮಗೆ ಅವರ ಆತಿಥ್ಯ ಎಷ್ಟಿತ್ತು ಅಂತಂದ್ರೆ
ನನಗೆ ಒಂದು ರೀತಿ ಆಶ್ಚರ್ಯ ಪಡ್ತು. ಏನು ನಮ್ಮ ಗುರುಗಳು ನಮಗೆ ಹಿರಿಯರು, ಸೊ ಅವರು ನಮ್ಮನ್ನು ಇಷ್ಟೊಂದು ಸತ್ಕರಿಸ್ಬೇಕಾದ್ರೆ ಸರ್ಕಾರ ಅನ್ನೋದೇನು ಅನ್ನೋದನ್ನು ಅಲ್ಲಿಂದಲೇ ಕಲಿಬೇಕಾಗುತ್ತೆ. ಒಬ್ಬ ವಿದ್ಯಾರ್ಥಿ ಕೂಡ ಅಲ್ಲಿಂದ ಕಲಿಬೇಕು ಸರ್ಕಾರ ಅಂದ್ರೆ ಏನು ಅಂತ. ಸೊ ಅಂತ ಒಂದು ಸರ್ಕಾರನ ಕೊಟ್ಟು ಒಂದೇ ಬಾರಿಗೆ ಹೇಳಿದೆ, ದಯವಿಟ್ಟು ಮಾಡಿ ನೀವು ಶಾಲೆ ಈ ಒಂದು ಹಳೆ ವಿದ್ಯಾರ್ಥಿಗಳು ನೀವು ಈ ಕಾರ್ಯಕ್ರಮ ಮಾಡ್ತೀವಿ ಅನ್ನೋದೇ ನಮ್ಗೆ ಖುಷಿ ಅಂತ ಹೇಳ್ಬಿಟ್ಟು ಬಹಳ ಸಹಕಾರ ಕೊಟ್ಟಿದ್ದಾರೆ. ಸೊ ಕೊಡ್ತಾ ಇದ್ದಾರೆ. ದಯವಿಟ್ಟು ನಿಮ್ಮ ಸಹಕಾರ ಮುಂದೆ ಎಲ್ಲ ವಿದ್ಯಾರ್ಥಿಗಳಿಗೂ ಹೀಗೆ ಇರಲಿ ಸರ್. ಮತ್ತೆ ನಮ್ಮ ಕಡೆಯಿಂದಲೂ ನಿಮ್ಗೆ ಅದೇ ತರ ಒಂದು ಸಹಕಾರವನ್ನು ಶಾಲೆ ಕೊಟ್ಟು ಶಾಲೆಯ ಒಂದು ಬೆಳವಣಿಗೆ ಸಹಕಾರಿಯಾಗೋಣ ಅಂತ ಹೇಳ್ತಾರೆ. ಕೊನೆಗೆ ಈ ಒಂದು ಅಧ್ಯಕ್ಷರ ಒಂದು 4 ಹಿತನುಡಿಗಳನ್ನ ಹೇಳಬೇಕು ಅಂತ ಹೇಳ್ಬಿಟ್ಟು ತಮ್ಮಲ್ಲಿ ಮನವಿ ಮಾಡ್ತಾ ಇದ್ದೀನಿ ಸರ್. ನನ್ನ ಸಹೋದರ ಸಹೋದರಿಯರು, ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂತಂದರೆ, ನಾನು ನಿಮಗೇನು ಶಿಕ್ಷಕ ಅಲ್ಲ, ಏನು ಪಾಠನ ಮಾಡಿಲ್ಲ. ಆದರೆ ನಿಮಗಿಂತ ಮೊದಲು ಅಂದರೆ ಪ್ರಥಮವಾಗಿ 1983-84ರಲ್ಲಿ ಏನು ಈ ಒಂದು ಶಾಲೆ ಶ್ರೀ ಬೈರೇಗೌಡರ ಒಂದು ಕನಸಿನ ಕೂಸಾಗಿತ್ತು, ಪ್ರಾರಂಭ ಆಯಿತು. ಆ 83-84ರ ಪ್ರಥಮ ಬ್ಯಾಚ್ನ ವಿದ್ಯಾರ್ಥಿ ನಾನು. ಯಾಕೆಂತಂದರೆ ನಾವು ಇದು ಆಗಸ್ಟ್ ತಿಂಗಳಲ್ಲಿ, ಇದರ ಸ್ವಲ್ಪ ಇತಿಹಾಸ ಹೇಳ್ತೀನಿ ಎಲ್ಲರೂ ಬರೋಷ್ಟರಲ್ಲಿ. ಏನು ಆಗಸ್ಟ್ ತಿಂಗಳಲ್ಲಿ ಈ ಒಂದು ಶಾಲೆ ಪ್ರಾರಂಭ ಆಯಿತು. ಅಂದರೆ ನಾವು 7th ಪಾಸ್ ಆಗ್ತಾನೆ ಜೂನ್ಗೆ ಅಡ್ಮಿಷನ್ನು ಸುತ್ತೂರು ಸಬರಮತಿಯಲ್ಲಿ ಹೋಗಿ ಅಡ್ಮಿಷನ್ ಆಗಿಬಿಟ್ವಿ. ಆದರೆ ಇಲ್ಲಿ ಆಗಸ್ಟಲ್ಲಿ ಈ ಒಂದು ಶಾಲೆ ಪ್ರಾರಂಭವಾದಾಗ ಈ ಸುತ್ತಮುತ್ತಲ ಗ್ರಾಮಸ್ಥರ ಎಲ್ಲ ಒಂದು ಸಹಕಾರ ಬೇಕು. ಏನು ವಿದ್ಯಾರ್ಥಿಗಳನ್ನು ಹೆಚ್ಚಾಗಿ ಸೇರಿಸಿದರೆ ಮಾತ್ರ ಶಾಲೆ ಉಳ್ಕೊಳ್ತದೆ ಅಂತ ಅನ್ನೋ ದೃಷ್ಟಿಯಿಂದ ನಮ್ಮ ಟಿಸಿಗಳನ್ನೆಲ್ಲರೂ ಸುತ್ತೂರಲ್ಲಿ ಈ ಕಡೆಯಿಂದ ಹೋಗುವಂಥ ಮಕ್ಕಳು, ಅಂದರೆ ಆಗ ನಿಮಗೆ ಗೊತ್ತಿಲ್ಲ ಅನಿಸ್ತದೆ ಬಹುಶಃ, ಚಿಂತಾಮಣಿಯಿಂದ ಬಿಟ್ಟರೆ ಕೋಲಾರದವರೆಗೂ ಕೇವಲ ಪ್ರೌಢಶಾಲೆ ಅಂತ ಇದ್ದಿದ್ದು ಸಬರಮತಿ ಶಾಲೆ ಮಾತ್ರ ಅಷ್ಟೇ. ಅದು ಏನು ಎಲ್ಲ ಗೌರ್ಮೆಂಟ್ ಬಸ್ಸುಗಳು ಕಡಿಮೆ ಇದ್ದಾಗ ಏನು ಗಜಾನನ, ಬೇರೆ ಬೇರೆ ದಕ್ಷಿಣ ವೆಂಕಟೇಶ್ವರ, ಈ ರೀತಿ ಬೇರೆ PNBS ಈ ರೀತಿ ಪ್ರೈವೇಟ್ ಗಾಡಿಗಳು ಸ್ವಲ್ಪ ಜಾಸ್ತಿ ಇತ್ತು. ಆಗ ಆ ಒಂದು ವಾಹನಗಳಲ್ಲಿ ಏನು ವಿಪರೀತ ರಶ್ ಇರ್ತಾ ಇತ್ತು. ಅನೇಕ ಸಾರಿ ಕೇವಲ ಒಂದು 2-3 ತಿಂಗಳು ಕೇವಲ ಏನು ವಾಮನಾವತಾರದಲ್ಲಿ ಏನು ಬಲಿ ಚಕ್ರವರ್ತಿ ಯಾವ ರೀತಿಯಾಗಿ ಬೃಹದಾಕಾರವಾಗಿ ವಾಮನ ಬೆಳೀತಾ ಹೋದ ಹಾಗೆ ತ್ರಿವಿಕ್ರಮನ ಹಾಗೆ ಈ ಒಂದು ಶಾಲೆ ಬೆಳೀತಾ ಹೋಯಿತು. ಅದರಲ್ಲಿ ನಾವು ಕೆಲವು ನನ್ನ ಒಂದು ಆಗ 83ರಲ್ಲಿ ಪ್ರಥಮ ಬ್ಯಾಚ್ ವಿದ್ಯಾರ್ಥಿ ಆಗಿದಾಗ ನಿಮ್ಗಾದ್ರೂ ಬಿಲ್ಡಿಂಗ್ ಎಲ್ಲ ಇದೆ, ಕೂತ್ಕೊಳ್ಳೋಕ್ಕೆ ಎಲ್ಲರೂ ಸಹ ಸುವ್ಯವಸ್ಥಿತವಾಗಿತ್ತು. ಆದರೆ ನಾವು ಮೊದಲನೇ ಬ್ಯಾಚ್ವರೆಗೆ ಮೊದಲು ನಮಗೆ ಶಾಲಾ ಪ್ರಾರಂಭ ಆಗಿದ್ದರೆ ಆಂಜನೇಯ ದೇವಸ್ಥಾನದಲ್ಲಿ ಕೇವಲ ಕೂತ್ಕೊಳ್ಳೋಕ್ಕೆ. ಪಾಪ ಟೀಚರ್ಗೆ ಆಗ ಗಂಜೂರು ವೆಂಕಟರಮಣಪ್ಪ ಅಂತ ಹೇಳ್ಬಿಟ್ಟು ಪ್ರೈಮರಿ ಏನು ಅಥವಾ ಪ್ರಮೋಷನ್ ಹೆಡ್ ಮಾಸ್ಟರ್ನ ಇಲ್ಲಿ ಮೊದಲು ಶಾಲೆ ಪ್ರಾರಂಭ ಹೋಗ್ಬಿಟ್ರು. ಅವ್ರು ಕೂತ್ಕೊಳ್ಳೋಕೆ ಮುಂಚೆ ಒಂದು ಬ್ಲ್ಯಾಕ್ ಬೋರ್ಡ್ ಒಂದಿತ್ತು ಅಷ್ಟೇ. ಆ ಗುಡಿಯಲ್ಲಿ ಈಗಲೂ ಸಹ ಗೊತ್ತಾಯಿತು, ಕತ್ಲು ಏನು ಕಾಣಿಸ್ತಾ ಇರಲಿಲ್ಲ. ಅಂತಹ ಒಂದು ಪರಿಸ್ಥಿತಿ ಆಗಿತ್ತು. ಕೊನೆಗೆ ಸ್ಟ್ರೆಂತ್ ಸ್ವಲ್ಪ ಜಾಸ್ತಿ ಆಗ್ತಾ ಇದ್ದ ಹಾಗೆ 2 ಸೆಕ್ಷನ್ ಮಾಡಿದ್ರು. ಆ 2 ಸೆಕ್ಷನ್ ಅಂತಂದ್ರೆ ಯಾವುದೇ ಒಂದು ಭಾವನೆಯಿಂದ ಎಷ್ಟು ದೂರದಿಂದ ಈ ವಯಸ್ಸಿನಲ್ಲಿ ಬಂದಿದ್ದಾರೆ ನಮ್ಮ RTR ಸರ್ ಅವರು. ಸೊ ಅವರಿಗೆ ಭಾಗವಹಿಸಿ ಜೊತೆಗೆ ದೀರ್ಘವಾದ ಒಂದು ನಮಗೆ ಏನು ಕಿವಿ ಮಾತುಗಳನ್ನು ಹೇಳಿದ್ದಾರೆ. ಅವರಿಗೆ ನಿಮ್ಮೆಲ್ಲರ ಪರವಾಗಿ ವಂದನೆಗಳನ್ನು ಅರ್ಪಿಸ್ತಾ ಇದ್ದೇವೆ. ಅದೇ ರೀತಿ ಇಡೀ ವಯಸ್ಸಿನಲ್ಲಿ ಆರೋಗ್ಯ ಸರಿ ಇಲ್ಲದೆ ಇದ್ದಾಗಲೂ ನಾವು ಕರೆದಾಗ ಖಂಡಿತ ಬರ್ತೀವಿ ಅಂತ ಅವ್ರದೇ ಸ್ವಂತ ಕಾರ್ ತಗೊಂಡು ಮಗ ಜೊತೆನ ಕರ್ಕೊಂಡು ನಮಗೆ ಬಂದು ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಮಗೆಲ್ಲ ಆಶೀರ್ವಾದ ಮಾಡಿದ್ದಾರೆ. GV ನಾರಾಯಣಪ್ಪ ಸರ್ ಅವರು, ಅವ್ರಿಗೂ ಸಹ ನಮ್ಮ ಕಾರ್ಯಕ್ರಮದ ಪರವಾಗಿ ವಂದನೆಗಳನ್ನು ಅರ್ಪಿಸ್ತಾ ಇದ್ದೀವಿ.